ಆ ಕ್ರಿಸ್ತನ ಪ್ರೀತಿ ನಿಮ್ಮ ಮನೆ ಮೇಲೆ ಆಳ್ವಿಕೆ ಮಾಡ್ತಾ ಇದೆ. ಒಂದು ಚೇಂಜಸ್, ಒಂದು ಬದಲಾವಣೆ ದೇವರನ್ನ ಹೇಳ್ತಾ ಇದ್ದಾರೆ. ನಿಮ್ಮ ಮನೆಯಲ್ಲಿ ಮಿರಾಕಲ್ ನಿಧಿ ನಿಮ್ಮ ಮನೆಯಲ್ಲಿ ಇಡಲ್ಪಡುತ್ತೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಜೀಸಸ್. ಯಾರು ದೇವರ ಆತ್ಮನ ಕರೀತಾ ಇದ್ದಾರೆ, ಅಯ್ಯೋ ಅಪ್ಪ ನೀನು ನಮ್ಮನೆಗೂ ಬಾ ಹೋಲಿ ಸ್ಪಿರಿಟ್. ಪರಿಶುದ್ಧಾತ್ಮನೇ ನನ್ನ ಜೀವಿತದಲ್ಲೂ ಬಾ, ನೀನು ಆಳ್ವಿಕೆ ಮಾಡು. ನಾನಲ್ಲ, ಜೀವಿಸೋನು ನೀನೇ. ಅನೇಕ ಚೇಂಜಸ್, ಒಂದಲ್ಲ ಎರಡು, ನೂರಕ್ಕೆ ನೂರು. ಎಸ್ ಓರಿ ಬಾಕಾರಿ ಶಿವಾ ಕಾಲಿ ಅಲ್ಲವ, ಓರಿ ಬಾಕಾರಿ ಬಾಕಾರಿ ಶಿವಾ ಓರಿ ಬಾಕಾರಿ ಶಿವಾ ಕಾಲಿ ಅಲ್ಲವ. ದೊಡ್ಡ ಕಾರ್ಯ ದೇವರು ಹೇಳ್ತಾರೆ, ಸಾಮಾನ್ಯ ಕಾರ್ಯ. ಇವತ್ತೊಂದು ನಿಮಗೆ ಹೆಂಗೆ ಕಾನ್ಫಿಡೆನ್ಸ್ ಫುಲ್ ದೃಢತೆ ಬರ್ತೇನೆ. ಎಸ್, ನಾವು ಸೋತೋದಲ್ಲ, ಜಾಸ್ತಿ ದೇವರು ಹೇಳ್ತಾ ಇದ್ರು, ಜಾಸ್ತಿ ಇಮ್ಮಿಡಿಯೇಟ್ ದೇವರು ಹೇಳ್ತಾ ಇದ್ದಾರೆ. ಅಲ್ಲಿ ಇಮ್ಮಿಡಿಯೇಟ್ ಮಿರಕಲ್ ಆಯ್ತು, ಇಮ್ಮಿಡಿಯೇಟ್ ಕಡಿಮೆ ಬಂತಲ್ಲಿ. ನಾಳೆ ಒಳಗಡೆ ಬರಲ್ಲ, ಹೋಗ್ತದೆ. ನಾಳೆ ಒಳಗಡೆ ನನಗೆ ಬರಲ್ಲ. ಎಲಿಷನ ಮುಖಾಂತರ ನಾಳೆ ಒಳಗಡೆ ಅಲ್ಲಿ ಭಯಂಕರ ಸಾಲ ಎಲಿಷನ ಹೋಗೋ. ನಾಳೆ ಮಾತ್ರ ನಿಮ್ಮನ್ನ ಬರೀ ಮಾತ್ರ ಹೋಲಿಸ್ಬಿಟ್ಟು ಹೊರಗೆ ಬಿಡಿ. ಅವಾಗ ನಿಮ್ಮ ಸಾಲ ತಿಳಿ ಇನ್ನು ಉಳಿಯುತ್ತೆ. Yes. Ori baka shiva alava. Ori baka shiva namati shiva alava. ಒಬ್ಬೊಬ್ಬರಿಗೆ ರಾಮನ ಅಲ್ಲ, ನನ್ನ ಲೈಫ್ ಚೇಂಜ್ ಆಗ್ತಾ ಇದೆ. ತುಂಬಾ ಜನ ದೇವರು ಸಂಪೂರ್ಣವಾಗಿ ಚೇಂಜ್ ಮಾಡ್ತಾ ಇದ್ದಾರೆ. ನಾನು ಹೋಗ್ತಿ 15:6 ದೇವರು ಹೇಳ್ತಾರೆ. ನಾನು ಹೋಗ್ತಿ 15:6 ಅದರಲ್ಲಿ ಹೇಳ್ತಾ ಇದ್ದಾರೆ ದೇವರು. 15:6 ಶಿಸ್ತನ ಮನೆಯಲ್ಲಿ ದೊಡ್ಡ ನಿಧಿ. ಶಿಸ್ತನ ಮನೆಯಲ್ಲಿ ದೊಡ್ಡ ನಿಧಿ ಅಂತ. Hallelujah. ಈಗ ನಿಧಿ ನಿಮ್ಮ ಮನೆಯಲ್ಲಿ ಪ್ರಾಬ್ಲಮ್ ಹೋಗಿ ನಿಧಿ ಅಂತ ಹೇಳ್ತಾರೆ. Hallelujah. ದರಿದ್ರ ಆಗಿತ್ತು, ಬಡತನ ತುಂಬಿತ್ತು, ಜಗದಲ್ಲಿ ತುಂಬಿತ್ತು. ಇದು ಕಣ್ಮರೆ ಆಗಿ ಈಗ ದೇವರು ಅದನ್ನೇ ಹೇಳ್ತಾರೆ, ದೊಡ್ಡ ನಿಧಿ ನಿಮ್ಮ ಮನೆಗೆ ವೆಲ್ಕಮ್ ಬರ್ತಾ ಇದೆ. ನೀವು ಅದನ್ನ ಕರ್ದಿಲ್ಲ. ನೀವು ನನ್ನ ಸಾಲ ಮಾತ್ರ ತೀರಿಸು ಅಂತ ಹೇಳ್ತಿದ್ರಿ. ಸಾಲ ಮಾತ್ರ ಅಲ್ಲ, ಅದು ಆಗಿನೇ ಆಗಿದೆ. 5 ರೊಟ್ಟಿ ಅಲ್ಲಿ ಊಟನೇ ಇಲ್ಲ. ಅಲ್ಲಿ ಒಬ್ಬನಿಗೆ ಮಾತ್ರ ಊಟ ಇರೋದು. ದೇವರಲ್ಲಿ ಇರೋದು ನಿಮಿತ್ತ, ಅಲ್ಲಿ ನಿಧಿ ಚೇಂಜ್ ಆಗ್ತಾ ಇದೆ. ಯೇಸು ಕ್ರಿಸ್ತನ ನಿಮಿತ್ತ ಅಲ್ಲಿ ಆ 5 ರೊಟ್ಟಿ ಹಂಚಿ ಎಲ್ಲರೂ ಊಟ ಮಾಡಿ ಇನ್ನು ಮಿಕ್ಕದಲ್ಲೇ ಇನ್ನು ಹೆಚ್ಚಾಗ್ತಾನೆ ಇದೆ ಪ್ರಿಯರೇ. ಎಸ್ ಗ್ಲೋರಿ ರಾಜ, ಮಹಿಮೆ, ನಿನ್ನ ಪ್ರೆಸೆನ್ಸ್. ಎಸ್, ಥ್ಯಾಂಕ್ ಯು ಡ್ಯಾಡಿ. ಪರಿಶುದ್ಧಾತ್ಮನೇ ಒಂದು ಸ್ಪೆಷಲ್, ಒಂದು ವ್ಯತ್ಯಾಸದ ಕಾರ್ಯ ಡ್ಯಾಡಿ. ನಿನಗೆ ಕೋಟಿ ಸ್ತೋತ್ರ. ಪರಿಶುದ್ಧಾತ್ಮನ ಎಲ್ಲ ಕಾರ್ಯಗಳಾಗಿ ದೇವರು ಎಕ್ಸ್ಪೆಕ್ಟ್ ಮಾಡ್ತಿದ್ರು. ಪರಿಶುದ್ಧವಾದ ವ್ಯಕ್ತಿಗಳು ಬಯಸ್ತಾ ಇದ್ದಾರೆ. ಆತ ರೆಡಿ ಇದ್ದಾರೆ. ನನ್ನ ಮಗ ಅದು ಅಲ್ಲಿ ದೇವರು ಹೇಳ್ತಾ ತಂದಿದ್ದೇರು. ಇಲ್ಲ, ಇದು ಫಲ ಕೊಟ್ಟಲ್ಲ, ಕಿತ್ತಾಗ್ತೀನಿ ಈಗ. ಬೇಡಪ್ಪ, ಇದೊಂದು ಅವಕಾಶ ಕೊಟ್ಟು ನನಗೆ ಒಂದು ವರ್ಷ ಅದನ್ನೇ ಹೇಳ್ತದೆ. ಸ್ವಲ್ಪ ನಿಮ್ ಫೇವರ್ ಆಗಿ ಇದೊಂದು ವರ್ಷ ಅವಕಾಶ ಕೊಡಪ್ಪ ಅವರಿಗೆ ಚೇಂಜ್ ಮಾಡಕ್ಕೆ. ಒಂದು ಅವಕಾಶ, ಅದಕ್ಕೆ ಗೊಬ್ಬರ ಹಾಕ್ತೀನಿ. ನೆಕ್ಸ್ಟ್ ಅದು ಫಲ ಕೊಡುತ್ತೇನೆ, ಒಂದು ಫಲ ಕೊಡುತ್ತೇನೆ. ಎಸ್, ಗೋರಿ ಮಾತಾ ದೇವರ ಕೂರ್ಬೇಕಾದ್ರು, ಮಲಗಬೇಕಾದ್ರು, ನೆಡಿಬೇಕಾದ್ರು ಮಾತಾಡ್ತಾನೇ ಇದರ ಬಗ್ಗೆ ಮಾತಾಡ್ತಾನೇ ನೀವು ಅಂತ ಹೇಳ್ತಾರೆ. ಎಸ್, ಗ್ಲೋರಿ ರಾಜ, ಮಹಿಮೆ. ದೇವರ ಕಾರ್ಯಗಳು ಯಾವ ರೀತಿ ಪ್ರಕಟ ಆಗ್ತಾ ಇದೆ ಈ ವರ್ಷ. ಯಾರು ರೀತಿ ಅನುಸರಿಸ್ತಾ ಇದ್ದಾರೆ, ಭಯಂಕರವಾದ ಬ್ಲೆಸ್ಸಿಂಗ್ ನೋಡ್ತೀರಾ ನೀವು. ಫುಲ್ ಸೈಲೆಂಟ್. ಅದನ್ನೇ ಹೇಳ್ತದೆ, ವರ್ಷ ನೀನು ಜಾಸ್ತಿ ಮಾತಾಡೋದು, ನೀನು ಬಿಟ್ಟರೆ ಜಾಸ್ತಿ ಮಾತಾಡ್ತೇನೆ, ನಾನ್ ಸ್ಟಾಪ್ ಮಾತಾಡ್ತೇನೆ. ಯೋಸಫಾಸ್ ಮಾತಾಡಲಿಲ್ಲ. ಅವ್ನು ಮಾತಾಡಿ ನೋಡ್ದ ಏನಾಯ್ತು ಅಂತ ಹೇಳಿ. ಅವ್ನು ಮಾತಾಡೋದು ಇನ್ನೂ ಲೇಟ್ ಆಯ್ತು. ಇಟ್ಕೊಂಡು ನೀನು ಬಗ್ಗಿಸ್ಕೊಂಡು ಯಾವಾಗ ನೀನು ಮಾತನ್ನ ಸ್ಟಾಪ್ ಮಾಡ್ತೀಯ ಅವಾಗ ನೀನು ಎಲ್ಲರಿಗೂ ಉನ್ನತಿ ಕಾಣುತ್ತೆ. ನೀನು ಐ ಪೋಸ್ಟ್ ಅಂತ ತಿಳ್ಕೊಬೇಡ. ನೀನು ದೇವ್ರ ಕಾರ್ಯ
ಹಿಡಿಯಕ್ಕೆ ಸಾಮರ್ಥ್ಯ ಕೊಡೋದೇ ದೇವರು. ಇಷ್ಟು ಶಕ್ತಿ ಬಲ ಕೊಟ್ಟು ನಡೆಸ್ತದೆ ದೇವರು. ನೀನು ಬಿಟ್ಟು ಸೈಲೆಂಟ್, ನೀನು ಅಂತ ತಿಳ್ಕೊಂಡು ಸೈಲೆಂಟ್ ಆಗಿ ಇರ್ತೀನಿ ಅಂತ ಹೇಳಿ ಅದು ಒಂದು ವೀಕ್ ಅಷ್ಟೇನೆ. ಮತ್ತೆ ತಿರುಗಿ ಇನ್ನೂ ಮಾಡಬೇಡ, ಅದನ್ನ ಮಾಡಬೇಡ, ಕಂಪ್ಲೀಟ್ ಬಿಡು. ದೇವರ ಆತ್ಮ ಕಾರ್ಯ ಮಾಡಕ್ಕೆ ಕಂಪ್ಲೀಟ್. ಯೋಸಫ ಮಾತಾಡಿ ತಿರುಗಿ ನೋಡ್ತೀವಿ, ಅವ್ನು ಒಂದು ಸಾರಿ ಮಾತಾಡಿ ಮತ್ತೆ ನಾನು ಜಾಸ್ತಿ ಮಾತ್ರ ನನ್ನ ಕ್ಷಮಿಸು, ನನ್ನ ಕ್ಷಮಿಸು ದೇವ್ರೆ, ನಾನು ಮಾತಾಡೋದ ಇನ್ನು ಜಾಸ್ತಿ. ಆಮೇನ್. ನಿನ್ನ ಅಭಿಷೇಕ ಕಾರ್ಯ, ನಿನ್ನ ಮಹಿಮೆಯಾದ ಕಾರ್ಯ ಎಲ್ಲ ನನ್ನ ಮನೆ, ನನ್ನ ಲೋಕ, ನನಗೆ ಪರಿಶುದ್ಧವಾಗಿ ಜೀವಿಸು. ನನಗೆ ಸಹಾಯ ಮಾಡಿ, ನನಗೆ ಸಹಾಯ ಮಾಡಿ. ಆಮೇನ್. ಎಷ್ಟು ಜನ ನಿಮ್ಮನ್ನ ಬಿಟ್ಕೊಡಕ್ಕೆ ಹೇಳಿದ್ದೀರಿ? ಎಷ್ಟು ಜನ ದೇವರು ಮಾತಾಡೋ ಮಾತನ್ನ ಆತನ ವಾಕ್ಯದಲ್ಲಿ ನಡೀತೀರಾ ನೀವು? ನಿನ್ನ ಮಾತಿನಲ್ಲಿ ಬೇರೆ ಹೇಳಿದ್ರು ಒಂದು, ಇದು ಒಂದು ದೇವರ ಆಲಯ. ಏಸಪ್ಪ ಹೇಳಿದ್ರು, ಯಾರಾದ್ರೂ ನನ್ನ ಆಲಯನ ಕೆಡಿಸಿದ್ರೆ ನಾನು ಅವನ್ನ ಕೆಡಿಸ್ತೀನಿ, ಅವನ್ನ ಕೆಡಿಸ್ತೀನಿ. ಫುಲ್ಲು ಪರಿಶುದ್ಧತೆ ಎಕ್ಸ್ಪೆಕ್ಟ್. ಮೋಶೆ ದೇವಾಚರ ಮನೆಯಲ್ಲ ದೇವರ ಮನೆ ನಂಬಿಕಸ್ಥನಾಗಿ ನಡೆಸ್ತಾ ಇದ್ದಾನೆ. ಆರೋನ, ಮಿರಿಯಳು ಪ್ರವಾದಿಗಳು ಯಾರು ಇದುವರೆಗೆ ಮಾತಾಡ ಮೋಶೆಗೆ ಗೊತ್ತೇ ಇಮ್ಮಿಡಿಯೇಟ್ ಹೇಳಿದ್ರು, ದೇವರು ಹೇಳಿದ್ರು ಮೋಶೆ ಬಗ್ಗೆ ಮಾತಾಡ್ತಾರೆ, ಭಯ ಪಡ್ಬೇಕಾಗ್ತದೆ. ಸಭೆ ವಿರುದ್ಧವಾಗಿ ಇವತ್ತು ಲಾಸ್ಟ್ ನಿಮ್ಗೊಂದು ಅವಕಾಶ ದೇವರ ಆತ್ಮ ಹೇಳಿದ್ದೀನಿ, ಅಪ್ಪಿ ತಪ್ಪಿ ನನಗೆ ಮೇಲೆ ಬಾಯಲ್ಲಿ ಸ್ತೋತ್ರ ಬಿಟ್ಟರೆ ಬೇರೆ ಯಾವ ವಿಷಯ ಮಾತಾಡಲ್ಲ. ಇಲ್ಲ ಅಂದ್ರೆ ಇಲ್ಲ, ನಾನು ನಾನ್ ಸ್ಟಾಪ್ ಮಾತಾಡ್ತಾನೆ ಇರ್ತೀನಿ, ನಾನು ಮಾತಾಡ್ತಾ ಇರ್ತೀನಿ. ನಾನು ದೇವರಿಗೆ ಅದನ್ನ ಬಾಯ ಒಂದು ನೆನ್ಬಿಟ್ಟು ದೇವರು ಎಲ್ಲಾನು ಗಮನಿಸ್ತಾ ಇರ್ತಾರೆ. ಪ್ರಿಯ ದೇವ್ರು ಹೇಳ್ತಾ ಇದ್ರು, 4 ಜನ ಹೆಸರು ಹೇಳ್ತಾ ಇದ್ರು, ಹೊರಗೊಂದು ನೇರವಾಗಿ ಮಾಡ್ತಾ ಇದ್ದಾರೆ ಅವ್ರು ಅಂತ ಹೇಳಿ. ಇಲ್ಲಿದ್ದಾಗ ಒಂಥರ, ಇಲ್ಲಿಂದ ಹೋದ್ಮೇಲೆ ಇನ್ನೊಂಥರ ಡ್ರಾಮಾ ಆಡ್ತಾರೆ. ದೇವ್ರಿಗೆ ಇಷ್ಟ ಇಲ್ಲ. ಯಾವನ ಹೃದಯದ ಕಾಪಾಡಲ್ಲ ಅವನು ಧನ್ಯನು ದೇವ್ರು ಹೇಳ್ತಾರೆ. ಒಂದು ಲಾಸ್ಟ್ ಚಾನ್ಸ್ ಅಂತ ಅವ್ರಿಗೆ. ಇಲ್ಲ ನಾನು ಮಾತಾಡಲ್ಲ, ಸ್ಟಾಪ್ ಮಾಡ್ತೀನಿ, ನನ್ನ ಮೇಲೆ ಏನ್ ವಿಷಯ ನಾನು ಬಾಯಿ ತೆರೆಯಲ್ಲ ಅಂತ ಹೇಳಿದ್ರೆ ಒಂದು ಬ್ಲೆಸ್ಸಿಂಗ್ ನೀವು ಕಾಣ್ತೀರ, ನೋಡ್ತೀರ ನೀವು. ಆದ್ರೆ ದೇವ್ರು ಹೇಳ್ತಾರೆ ಆ ತರ ಅವ್ರು ನಾನ್ ಸ್ಟಾಪ್ ಧರ್ಮೋಪದೇಶ 28 ಮನೆಗೆ ಓದ್ಕೊಂಡು ವಿಧೇಯತ್ವದಿಂದ ಏನು ಬ್ಲೆಸ್ಸಿಂಗು, ಅವಿಧೇಯತನ ಮಾಡಿದ್ರೆ ಏನು ಡೇಂಜರ್ಸ್ ಅಂತ ಹೇಳಿ ಮನೇಲಿ ಹೋಗಿ ಅದನ್ನ ನೀವು ನೆನಪು ಮಾಡ್ಕೊಳ್ಳಿ. ಹೇಳ್ತಾ ಇದ್ದರು, ಯಾರು ಇಷ್ಟೆಲ್ಲ ಎಚ್ಚರಿಕೆ ಬಂದ್ರು ತಮ್ಮನ್ನ ಕಂಟ್ರೋಲ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಅವರಿಗೆ ಫೈನಲ್ ಅವರಿಗೆ ಬ್ಲೆಸ್ಸಿಂಗ್ ಅಲ್ಲ, ಶಿಕ್ಷೆ ಬರೋದನ್ನೇ ಸ್ಟ್ರೋಕ್. ಫಸ್ಟ್ ಸ್ಟೇಜ್ ಕ್ಯಾನ್ಸರ್ ಬರ್ತದೆ, 4ನೇ ಸ್ಟೇಜ್ ಕ್ಯಾನ್ಸರ್ ಡೈರೆಕ್ಟ್ ಬರ್ತದೆ. ಫಸ್ಟ್ ಸ್ಟೇಜ್ ಬಂದ್ರೆ ಇನ್ನೊಂದು ಟ್ರೀಟ್ಮೆಂಟ್ ಕೊಟ್ಟು ಬಚಾವಾಗ್ಬೋದಂತೆ. ಡೈರೆಕ್ಟ್ ಅಟ್ಯಾಕ್ ಆಗದೆ 4ನೇ ಸ್ಟೇಜ್. ಸೆಕೆಂಡ್ ಥರ್ಡ್ ಫೋರ್ತ್ ಯಾವ್ದು ಬೇಡ, ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು, ನೀನೇ ಸಾಕು ನನಗೆ. ಈಗ ಕೊನೆ ಟೈಮ್ ದೇವ್ರ ನಿಮ್ಮನ್ನ ಬದಲಾವಣೆ ಮಾಡೋ ಟೈಮ್, ಬದಲಾವಣೆ ನೀನೇ ಸಾಕು. ದೇವರು ಸ್ಪರ್ಶಿಸುವ ಟೈಮ್ ನೀವು ಯಾರು ಮಿಸ್ ಆಗಬೇಡಿ. ದೇವರು ನಿಮ್ಮ ಸ್ಪರ್ಶಿಸುವ ಟೈಮ್ ಒಂದು ಸಾರಿ ದೇವರು ಹೇಳ್ತಾರೆ, ನಾನು ಹುಟ್ಟಿ ಅದು ಬ್ಲೆಸ್ಸಿಂಗು. ಶಿಷ್ಟನ ಮನೆಯಲ್ಲಿ ನಿಧಿ, ದೇವರ ದೊಡ್ಡ ನಿಧಿ, ಕಡಿಮೆ ನಿಧಿ ಅಲ್ಲ, ದೊಡ್ಡ ನಿಧಿ ದೇವರಿಗೆ ಪ್ರಾಮಿಸ್ ಮಾಡ್ತಾ ಇದ್ದಾರೆ. ಸೂರಿ ಬಾಕ ರಿಷಿ ಇನ್ನ ಇವತ್ತು ನೋಡ್ತೀವಿ, ಇರೋದೇ ಲಾಸ್ಟ್ ಜೂನ್ 8 ಇರೋದೇ ನನ್ನ ವೀಕ್ ಅಷ್ಟೇ. ಇವತ್ತು ನೀವು ಕೇಳ್ಬೋದು, ನೀವು ದೇವರನ್ನ ಇರ್ಲಿ ಸ್ಟಾರ್ಟಿಂಗ್ ಇಂದ ನಿಮಗೆ ಅದು ಅನೇಕ ಜನರಿಗೆ ದೇವ್ರ ಪ್ರಾಮಿಸ್ ಹೊತ್ತು ನೈಟ್ ಪ್ರೇಯರ್ ಮಾಡಿದಾಗೆ ಫಸ್ಟ್ ಸ್ಟಾರ್ಟಿಂಗ್ ಮಿರಕಲ್ ಸ್ಟಾರ್ಟ್ ಆಗಿದೆ. ಫಸ್ಟ್ ಡೇ ಇಂದ ಸ್ಟಾರ್ಟ್ ಆಗಿದೆ, ಜೂನ್ ಫಸ್ಟ್ ಡೇ ಇಂದ ಸ್ಟಾರ್ಟ್ ಆಗಿದೆ. ಅನೇಕ ಜನರಿಗೆ ಪ್ರಾಮಿಸ್
Hallelujah. ಸಾಕ್ಷಿ ಹೇಳ್ಬೇಕಾಗಲ್ಲ ನಾನು. Amen. ದೇವರ ಒಂದು ಸಾಕ್ಷಿ ಹೇಳ್ತೀನಿ ನಾನು. Hallelujah. ನಾನು ಅಲ್ಪ ವಿಶ್ವಾಸಿ ಅಲ್ಲ ನಾನು. ಸ್ತೋತ್ರ. ನಾನು ಅಲ್ಪ ವಿಶ್ವಾಸಿ ಅಲ್ಲ ನಾನು. ಸ್ತೋತ್ರ, ಆತ್ಮವಂತನ ನಂಬಿಕೆ ಉಳ್ಳ ವ್ಯಕ್ತಿ ನಾನು. ಮೋಶೆಯಂತಹ ನಂಬಿಕೆ ಉಳ್ಳ ವ್ಯಕ್ತಿ ನಾನು. ಯೇಸು ದೇವರ ನೇಮಕರು. ಯೇಸು ಬಿಡ ಭಾಷೆಗಳಿಂದ ಅಭಿಷೇಕ. ಆ ನಂಬಿಕೆ ಅಭಿಷೇಕ ಬರ್ಲಿ ರಾಜ. ಆ ದಾಸನ ಆಗುವುದಾಗಲಿ ರಾಜ. ಮಹಿಮೆ ಮಹಿಮೆ ಎಲ್ಲರಿಗೆಲ್ಲ ಅನ್ಯ ಭಾಷೆ ಹೇಳ್ತಿದ್ದಾರೆ. ನಿಮ್ಮನ್ನ ಈಗ ದೇವರು ಸ್ಪರ್ಶಿಸುವ ಟೈಮ್ ಇದು. ನಿಮ್ಮ ಆಸೆ ನಿಮ್ಮ ಹೃದಯದ ಬಯಕೆ ಎಲ್ಲ ಈಡೇರಿಸುವ ಟೈಮ್ ಅದು. ಕರ್ತನೇ ನಿಮಗೆ ಸ್ತೋತ್ರಪ್ಪ. ರಾಜಾದಿ ರಾಜ ಸರ್ವಶಕ್ತನಾದ ದೇವರು ಕರ್ತನೆಪ್ಪ. ಸಮಾಧಾನ ಪ್ರಭು ಇಳಿದು ಬಾರಾದ ಈ ಕ್ಷಣದಲ್ಲಪ್ಪ. ನಿಮ್ಮ ಮಕ್ಕಳ ಮುಟ್ಟು ರಾಜ ಈಗ ಏನಿದ್ದಾರೆ ಸಾವಿರ ಹೆಚ್ಚಿಸು. ಸಾವಿರ ಪಟ್ಟು ಹೆಚ್ಚಿಸು ರಾಜ. ಪ್ಲೀಸ್ ಬಿಡುಗಡೆ ಆಗಲಿ ರಾಜ. ಯೇಸು ನಾಮದಲ್ಲಿ ಬಿಡುಗಡೆ ಆಗಲಿ. ಯೇಸು ಕ್ರಿಸ್ತ ನಾಮದಲ್ಲಿ ಬಿಡುಗಡೆ ಆಗುತ್ತಾಗಲಿ. ಯೇಸಪ್ಪ ಅನೇಕ ಜನ ಬಿಡುಗಡೆ ಮಾಡ್ತಾ ಇದ್ದಾರೆ. ನೀವೇನು ಹೇಳ್ಬೋದು? ಯಾವತ್ತು ಬಿಡುಗಡೆ ಮಾಡ್ತಾ ಇದ್ದಾರೆ? ಸಪರೇಟ್ ಕರೀತಾ ಇದ್ದಾರೆ. ಸಪರೇಟ್ ಆಗಿ ಬನ್ನಿ. Hallelujah. ಯೇಸು ರಿಬಾಕ ರಿಕಾ ಲಬಾ ಕಿಶಿಯಾ ರಿಬಾಕ. ಯೇಸು ಹೋಲಿ ಸ್ಪಿರಿಟ್ ದಿನೇಶ್ ಅದನ್ನ ದೇವರ ಕೈಯಲ್ಲಿ ಸಪರೇಟ್ ಅಂತ ಹೇಳ್ತಾರೆ. ನಾನು ಆರಿಸಿಕೊಂಡ ಅಪ್ಪ ಹೌದು ದೇವರೇ. ಸ್ವಕೀಯ ಜನ, ದೇವರ ಜನ, ದೇವರ ಪ್ರಜೆ. ನಿಜವಾಗ್ಲೂ ನಿಮ್ಮ ಹೃದಯದಲ್ಲಿ ನಾನಿಗೆ ಹೇಳ್ತಾರೆ ಕಪಟ ಇಲ್ಲ. ನಿಮ್ಮೊಳಗೆ ಕಪಟ ಇಲ್ಲ. ಹೃದಯದಲ್ಲಿ ಸ್ವಲ್ಪ ಕಪಟ ಇಲ್ಲ. ನಿಮ್ಮೊಳಗಡೆ ಬೇರೆ ಕ್ಲೀನ್. ನಿಮ್ಮ ಹೃದಯದಲ್ಲಿ ಕ್ಲೀನ್ ಮಾಡ್ಕೊಂಡಿದ್ದೀರಾ. ಆಮೆನ್. ನಿಮ್ಮ ಹೃದಯ ಕ್ಲೀನ್ ಆಗಿದೆ. Hallelujah. ದೇವರು ನಿಮ್ಮನ್ನ ಹೃದಯ ಫುಲ್ ಕ್ಲೀನ್ ಮಾಡಿದ್ದಾರೆ. ಸ್ತೋತ್ರ. ಈಗ ಅಲ್ಲಿ ಕ್ಲೀನ್ ಆಗಿದೆ. ದೇವರು ಹೇಳ್ತಾರೆ ಏಸಪ್ಪ ವಾಸ ಮಾಡೋ ಸ್ಥಳ. ಆಮೆನ್. ಈಗ ಆತ ನಿಮ್ಮನ್ನ ರಾಜನ ಮಾರ್ಗಕ್ಕೆ ಕರ್ಕೊಂಡು ಹೋಗ್ತಾರೆ. ಸ್ತೋತ್ರ. ನೀವು ನಡೆಯ ದಾರಿ ರಾಜನ ಮಾರ್ಗ ಆಗಿರ್ತಾರೆ. ಆಮೆನ್. ಆಮೆನ್. ಎಸ್ ಗ್ಲೋರಿ ರಾಜ ಗ್ಲೋರಿ. ಈಗ ನಿಮ್ಮೊಳಗೆ ಎಷ್ಟು ಆಸೆ ಅಂತ ಹೇಳಿದ್ರೆ ಮೇಹನತ್ಗೆ ದಿನೇಶ್ಗೆ ಜಾಸ್ತಿ ಪ್ರೀತಿ ಮಾಡ್ಬೇಕು ದೇವ್ರನ್ನ ಅಂತ ಉತ್ಸಾಹ. Hallelujah. ನಿಮಗೆ ಎಷ್ಟು ಅಂತ ಹೇಳಿದ್ರೆ ಬೇರೆ ಕೆಲಸ ನೀವು ಮಾಡ್ತೀರ ಖುಷಿಯಿಂದಾನೆ. ಆದ್ರೆ ದೇವ್ರ ವಿಷಯದಲ್ಲಿ ಜಾಸ್ತಿ ಪ್ರೀತಿ ಮಾಡ್ಬೇಕು ಅಂತ ಹೇಳಿ ನಿಮ್ಮೊಳಗಡೆ ಆ ದಾಹನ ಆ ತುಪ್ಪಿಸ್ತಾನೆ ದೇವರು. ನಿಮಗೆ ಆ ದಾಹನ ಅದು ಕಂಪ್ಲೀಟ್ ಮಾಡ್ತಾರೆ. ದಾಹನ ದೇವರು. ಆ ದಾಹ ಉಳ್ಳವನಿಗೆ ದೇವರು ಹೇಳ್ತಾರೆ ನೀರನ್ನ ಕೊಟ್ಟರೆ ಜೀವ ಜಲ. ಆ ಜೀವ ಜಲ ಹೇಳ್ತಾರೆ ದೇವರು. ಎಸ್ ಹೋಲಿಸ್ಬಿಡು ಆ ಜೀವ ಜಲ ಕುಡಿರಿ. ಅದನ್ನ ಹೇಳ್ತಾರೆ ಜೀವ ಜಲ. ಎಸ್ ಓರಿಕಾ ಲಮಾಕ ದಿಶಿ ಗಾಲಿಯಾ ದಿಕಾ ಓರಿಕಾ ಲಬಾ ದಿಶಿ ಎಲ್ಲ ಕೈಗಳಲ್ಲಿ ಕುಡಿ. ದೇವರ ಆಲಯದಲ್ಲಿರೋದು ಅಲ್ಲಿ 18 ವರ್ಷದಿಂದ ಕಟ್ಟಾಗಿದ್ದ ಸೈತಾನು ಯೇಸು ಆಲಯಕ್ಕೆ ಬಂದ ತಕ್ಷಣ ಬಿಡುಗಡೆ ಆಗ್ತಾರೆ. 18 ವರ್ಷದಿಂದ ದೇವರ ಅದನ್ನೇ ಹೇಳ್ತಾರೆ. ಯಾವುದು ಕಟ್ಟೋದು ನಿಮಗೆ? ಯಾವುದು ಕಟ್ಟೋದು? ನಿಮ್ಮ ಕಣ್ಣೆಲ್ಲ ಕಟ್ಟಿ ಯಾವುದು? ಎಸ್ ಯೇಸು ಹೇಳ್ತಾರೆ ಯಾವುದಿಲ್ಲ ಅದು ಕಟ್ಟು. ಆ ಕಟ್ಟುಗಳನ್ನ ಹೊಡೆಯಲ್ಪಡ್ತಾ ಇದ್ದಾರೆ. ಕಟ್ಟುನ ಹೊಡಿತಾ ಇದ್ದಾರೆ. ಆಮೆನ್. ನೀವು ಹೇಳ್ಬೋದು ನನ್ನ ಹೃದಯ ಶುದ್ಧಿ ಮಾಡಪ್ಪ. ನನ್ನ Hallelujah. ಶುದ್ಧಿ ಮಾಡು. ಸ್ತೋತ್ರ. ಆಶೀರ್ವಾದ ಆ ರಾಜ ಮಾರ್ಗ ಸಮುದ್ರದ ಮಧ್ಯದಲ್ಲಿ ರಾಜ ಮಾರ್ಗ ಓಪನ್ ಆಯ್ತು. ಓಪನ್ ಆಗಿ ನನಗೆ ಓಪನ್ ಆಗಿ ರಾಜ ಮಾರ್ಗ. ಆ ರಾಜ ಮಾರ್ಗ ಓಪನ್ ಆಗಿ ಓಪನ್ ಆಗಲಿ. ಕೃಷ್ಣ ರಾಜ ಮಾರ್ಗ ಓಪನ್ ಆಗಲಿ. ಕೃಷ್ಣಗೆ ರಾಜ ಮಾರ್ಗ ಓಪನ್ ಆಗ್ತಾ ಇದೆ. ಆ ಮಾರ್ಗ ಓಪನ್ ಆಗ್ತಾ ಇದೆ. ರಾಜ ಮಾರ್ಗ ಓಪನ್ ಆಗಲಿ. ನಿಮ್ಮ ಕೈಯಲ್ಲಿ ಕೆಲಸಗಾರರಿದ್ದಾರೆ. ಆ ರೀತಿಯಲ್ಲಿ ರಾಜ ಮಾರ್ಗ ಓಪನ್ ಆಗಲಿ. ನಿಮಗೆ ಇಂದ ರಿಯಲೈಸ್ ಆಗುತ್ತೆ. ಸತ್ಯದಲ್ಲಿ ಕರೆಕ್ಟಾಗಿ ನಡಿಬೇಕು. ನಾವು ದೇವರಿಗೆ ಮೆಚ್ಚುಗೆಯಾಗಿ ನಡಿಬೇಕು. ಎಸ್ ನೀವು ಡಿಸೈಡ್ ಮಾಡಾಗಿದೆ. ನೀವು ನಾನಿನ್ನ ಪಿನ್ ಡ್ರಾಪ್ ನನ್ನ ಜೀವ ಇಲ್ಲ ತನಕ ನಾನು ದೇವರಿಗೆ ಮೋಸ ಮಾಡಲ್ಲ. ನೀವು ತೀರ್ಮಾನ ಮಾಡಾಗಿದೆ ಕೃಷ್ಣ. ಜೀವ ಮಾತ್ರ ಇರಬೇಕು. ನಾನು ದೇವರಿಗೆ ಮೋಸ ಮಾಡಲ್ಲ. ನಾನು ಮೋಸ ಮಾಡಲ್ಲ. ನಾನು ಅನ್ಯಾಯವಾಗಿ ನಡ್ಕೊಳ್ಳಲ್ಲ. ನಾನು Hallelujah. ಪರಿಶುದ್ಧವಾಗಿ ನಡ್ಕೊಳ್ತೀನಿ. ಸ್ತೋತ್ರ. ದೇವರು ಹೇಳ್ತಾರೆ ಶೀಘ್ರವಾಗಿ ನಿಮಗೆ ಸ್ವಂತ ಗಾಡಿ ಬರುತ್ತೆ. Hallelujah. ದೇವರೇ ಕಳಿಸ್ತಾರೆ. ನಿಮಗೆ ಗೊತ್ತಾಗುತ್ತೆ ರಾಜನ ಮಾರ್ಗ ನಿಮಗೆ ಡೋರ್ ಓಪನ್ ಆಗ್ತಾ ಇದೆ. ರಾಜನ ಮಾರ್ಗ ಡೋರ್ ಓಪನ್ ಆಗ್ತಾ ಇದೆ. ಓಪನ್ ಆಗ್ತಾ ಇದೆ. ಓಪನ್ ಆಗ್ತಾ ಇದೆ. ಎಸ್ ಎಸ್ ಗ್ಲೋರಿ 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 ರಾಜ ಗ್ಲೋರಿ ಗ್ಲೋರಿ. ಮಹಿಮೆ 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 ಮಹಿಮೆ. ನಿನ್ನ ಪ್ರಸನ್ನತೆ 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 ಪ್ರಸನ್ನತೆ
ಐಗುಪ್ತಿಗೆ ಓಪನ್ ಆಗಿಲ್ಲ ಡೋರು, ಇಸ್ರಾಯೇಲಿಗೆ ಮಾತ್ರ. ಎಸ್, ಆ ಡೋರ್ ಅಂತ ಬರ್ತಾ ಇದ್ದಾರೆ. ಅದು ಎಂದಿಲ್ಲ, ಮಧ್ಯದಲ್ಲೇ ಕದಮ್ ಆಯ್ತು. ಅದು ಐಗುಪ್ತ ಮಧ್ಯದಲ್ಲೇ ಕದಮ್ ಆಯ್ತು. ಅದು ಇಸ್ರಾಯೇಲ್ ಮಾತ್ರ ಆ ಕಾನಾನ್ ದೇಶ ಪರಿಪೂರ್ಣ ಬ್ಲೆಸ್ಸಿಂಗ್. ಅದನ್ನೇ ಹೇಳ್ತಾರೆ, ಪರಿಪೂರ್ಣ ಬ್ಲೆಸ್ಸಿಂಗ್. ರೂಪ ಬಾ ಒಳಗಡೆ ನಿಂತು ದೇವರೇ ಆ ರಾಜನ ಮಾರ್ಗದಲ್ಲಿ ವೆಲ್ಕಮ್ ಮಾಡ್ತಾ ಇದ್ದಾರೆ. ಬಾ ನೀನು, ಆಮೆನ್. ಬಾ ನೀನು ರಾಜನ ಮಾರ್ಗ ಒಳಗಡೆ. ಅಲ್ಲಿ ಕಾನಾನ್ ದೇಶಕ್ಕೆ ಮುಟ್ಟು ನೀನು. ದೇವರನ್ನು ತಲುಪಿಸ್ತಾರೆ ಕಾನಾನ್ ದೇಶಕ್ಕೆ. ಆಮೆನ್. ತಲುಪಿಸ್ತಾರೆ ನಿನ್ನನ್ನ. ಹಲ್ಲೆಲೂಯಾ. ನಿನ್ನ ಕಂಪ್ಲೀಟ್ ಮಾಡ್ತಾರೆ. ನಿನ್ನ ಆಶೀರ್ವಾದ, ಸ್ತೋತ್ರ. ನಿನ್ನ ಆಶೀರ್ವಾದನ ಕಂಪ್ಲೀಟ್ ಮಾಡ್ತಾರೆ. ಯಾರು ತಡೆಯಕ್ಕಾಗಲ್ಲ. ಹಲ್ಲೆಲೂಯಾ. ಒಳಗಡೆ ಏನಕ್ಕೆ ಅದು ಬಂತ? ನಿನ್ನೊಳಗಡೆ ಒಂದು ನನ್ನ ದೇವರು ಸಾಕು ಅಂತ ಹೇಳಿದಕ್ಕೆ ನಿನಗೆ ಆಮೆನ್. ಹಲ್ಲೆಲೂಯಾ. ರೀಸನ್ ಯಾವ ಹೇಳ್ತಾ ಇಲ್ಲ ನೀನು. ರೀಸನ್ ಯಾವ ಹೇಳ್ತಾ ಇಲ್ಲ ನೀನು. ಅವಕಾಶ ಸಿಕ್ಕಿತು, ಮಿಸ್ ಮಾಡ್ಕೋಬೇಡ. ಮಿಸ್ ಮಾಡ್ಕೋಬೇಡ. ಸಾಕು. ಯಾರ ಮನೆ ವಿಷಯಕ್ಕೆ ಹೋಗ್ಲೇಬೇಡ ನೀನು. ಅದು ಸರಿ ತಪ್ಪು ಜಡ್ಜ್ ಮಾಡಕ್ಕೆ ಹೋಗ್ಬೇಡ ನೀನು. ಯಾರ ಮನೆ ವಿಷಯಕ್ಕೆ ಹೋಗ್ಬೇಡ, ತಪ್ಪು ವಿಷಯಕ್ಕೆ ಹೋಗ್ಬೇಡ, ತಪ್ಪು ಸರಿ ಹೋಗ್ಬೇಡ ನೀನು. ದೇವರನ್ನೇ ಹೇಳೋದು, ನ್ಯಾಯ ತೀರ್ಪು ಮಾಡಕ್ಕೆ ದೇವರನ್ನ ಕರೆದಿಲ್ಲ ನಮ್ಮನ್ನ. ದೇವರು ನಿನ್ನ ತಪ್ಪನ್ನ ಕ್ಷಮಿಸಿದ. ಅದನ್ನೇ ಏಸಪ್ಪ ಹೇಳೋದು ಸಾಮ್ಯದಲ್ಲಿ. 500 ಒಬ್ಬ 50 ರೂಪಾಯಿ ಇಬ್ಬರಿಗೂ ಸಾಲ ಮನ್ನಾ ಮಾಡ್ತಾರೆ. ನಿನಗೆ ಮನ್ನಾ ಆಗಿದೆ, ನೆನ್ಪು ಮಾಡ್ಕೊಳ್ಳಿ. ನೀನು ಬೇರೆ ದೇಶಕ್ಕೆ ಹೋಗ್ಲೇಬೇಡ, ಬೇಡ ನಿನಗೆ. ನಿನ್ನ ಮಾರ್ಗದಲ್ಲಿ ಡೋರ್ ಹಾಕ್ಬೇಡ. ದೇವರು ಓಪನ್ ಆಗಿದೆ ರಾಜನ ಮಾರ್ಗ. ಎನಿ ಮೂವ್ಮೆಂಟ್ ಕಾನಾನ್ ದೇಶಕ್ಕೆ ಈಗ ಕೆಂಪು ಸಂದು ವಿಭಾಗ ಆದ್ರೂ ಮುಗಿತು. ಇನ್ನ ಕಾನಾನ್ ದೇಶ ಒಳಗಡೆ, ಕಾನಾನ್ ದೇಶದ ಒಳಗಡೆ ಹೋಗುವಂಥದ್ದು. ಎಸ್, ಸೋಲಿಕ ಲಾಭ ಶಿಮಾಕ ನಿನಗೆ ಗೊತ್ತಾಗುತ್ತೆ. ದೇವ್ರ ಕಾನಾನ್ ದೇಶಕ್ಕೆ ಆ ಕೆಂಪು ಸಮುದ್ರ ಈಗ ಅದು ಒಡೆಯಲ್ಪಡ್ತಾ ಇದೆ. ಈಗ ಆ ಕೋಟೆಯಷ್ಟು ಕೆಂಪು ಸಮುದ್ರ ನೀನು ನಿಂತಿರ್ತೀನಿ ಮಧ್ಯದಲ್ಲಿ. ಅದೇ ನಿನಗೆ ದೊಡ್ಡ ತಡೆ ಆಗಿತ್ತು. ಬಟ್ ದೇವರ ಆ ಕೋರ್ಟ್ ಕೇಸ್ ಮುಖ ನಿನಗೆ ದಾರಿಯಲ್ಲಿ ಓಪನ್ ಮಾಡಿದ್ರೆ ಲಾಯರ್ ಅಲ್ಲ ಅಪ್ಪಿತಪ್ಪಿ ಹೇಳ್ಬೇಡ. ಲಾಯರ್ ಅಲ್ಲ, ನಿನಗೆ ನೇರವಾಗಿ ದೇವರೇ ನಿಂತು ಜಡ್ಜ್ ಆಗಿ ಮಾತಾಡೋದು. ಅದು ನಿನಗೆ ಮಾತ್ರ ಗೊತ್ತಿದೆ. ಅದು ದೇವರ ಹೋಗದಲ್ಲಿ ಕಾರ್ಯಗಳು ಮಾಡಿದ್ದಾರೆ. ಎಸ್, ಗ್ಲೋರಿ ಗ್ಲೋರಿ. ಅಪ್ಪಿತಪ್ಪಿ ನೀ ಯಾವುದೇ ಕಾರಣಕ್ಕೂ ಲಾಯರ್ ಫ್ರೀ ಮಾಡ್ಕೊಟ್ಟಿಲ್ಲ. ದುಡ್ಡು ತಗೊಳ್ತಾರಲ್ಲ, ನಮ್ಮ ಫ್ರೀಯಾಗಿ ಪ್ರಾಣ ಕೊಟ್ಟು ನಿನ್ನ ಪಾಪನ ಬಿಡಿಸ್ತಾರೆ ಯೇಸು ಸ್ವಾಮಿ. ಯೇಸು ಸ್ವಾಮಿ ನಿನಗೆ ಬಿಡಿಸ್ತಾರೆ. ಬಟ್ ಇತ್ತೀಚಿನ ದಿನಗಳಲ್ಲಿ ನಿಮಗೆ ಕನ್ಫರ್ಮೇಶನ್ ಬರ್ತಾನೆ ಇದೆ. ದೇವರು ನಿನ್ನ ಜೀವಿತದಲ್ಲಿ ಯಾವ ರೀತಿ ಡೋರ್ ಓಪನ್ ಮಾಡ್ತಾ ಇದೆ. ಒಂದೊಂದು ಸೆಕೆಂಡ್ ಓಪನ್ ಆಗ್ತಾ ಇದೆ. ಎಲ್ಲ ಆರ್ಡ್ರು ದೇವ್ರು ನಿನ್ ಕಡೆ ಟರ್ನ್ ಮಾಡ್ತಾ ಇದ್ದಾರೆ. ನಿನ್ ಕಡೆ ಟರ್ನ್ ಮಾಡ್ತಾ ಇದ್ದಾರೆ. ನಿನ್ ಕಡೆ ಟರ್ನ್ ಮಾಡ್ತಾ ಇದ್ದಾರೆ. 100ಕ್ಕೆ 100 ವಾಕ್ಯದ ಪ್ರಕಾರ ನೀನು ಓದು ವಾಕ್ಯ. ಆ ನಾಮಕ್ಕೆ ಫುಲ್ ಓದು. ನಿನ್ ಮೇಲೆ ಆ ಹೆಂಗೆ ಬ್ಲೆಸ್ಸಿಂಗ್ ಅದು ಫುಲ್ ಬರ್ತದೆ. ನೀನು ಯೋಚನೆ ಮಾಡೋದು ಬೈಬಲ್ ಏನಂತ ಅದನ್ನ ಮಾತ್ರ ನೀವು ಮಾಡೋದು. ದೇವರನ್ನ ಒಂದು ಆಶೀರ್ವಾದ ಪಾತ್ರೆಯಾಗಿ ಆಶೀರ್ವಾದ ಪಾತ್ರೆಯಾಗಿ ಎಸ್, ಗ್ಲೋರಿ ರಾಜ. ನಿನ್ನ ಅಭಿಷೇಕ, ನಿನ್ನ ಅಭಿಷೇಕ, ನಿನ್ನ ಮಹಿಮೆ, ನಿನ್ನ ಮಹಿಮೆ, ನಿನ್ನ ಮಹಿಮೆ, ನಿನ್ನ ಮಹಿಮೆ. ಎಸ್, ಗ್ಲೋರಿ ಗ್ಲೋರಿ ರಾಜ. ನಿನ್ನ ಎಲ್ಲ ಮಹಿಮೆಯಾದ ಕಾರ್ಯಗಳು, ಮಹಿಮೆಯಾದ ಕಾರ್ಯಗಳು. ಎಸ್, ಗ್ಲೋರಿ ರಾಜ. ಮಹಿಮೆ ಮಹಿಮೆ. ನಿನ್ನ ಪ್ರೆಸೆನ್ಸ್, ಅಭಿಷೇಕ 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 ರಾಜ. ಅಭಿಷೇಕ ಅಪ್ಪ, ಅಭಿಷೇಕ. ನಗನ್ನು ಮುರಿಯುತ್ತೆ ಮುರಿಯುತ್ತೆ. ಎಲ್ಲ ಕಟ್ಟು ಹೊಡೆಯಲ್ಪಡಲಿ. ಇವತ್ತು ಹೊಡೆಯಲ್ಪಡಲಿ ರಾಜ. ಇವತ್ತು ಬ್ರೇಕ್ ಆಗಲಿ. ಇವತ್ತು ಬ್ರೇಕ್ ಆಗಲಿ. ಇವತ್ತು ಬ್ರೇಕ್ ಆಗಲಿ. ಇವತ್ತು ಬ್ರೇಕ್ ಆಗಲಿ. ಎಸ್, ಪ್ರವೀಣ್ ಸತ್ಯ ದೇವರಿಗೆ ಕರೆದೇ ಇದ್ದಾರೆ. ಪ್ರವೀಣ್ ಸತ್ಯ ದೇವರು ಇವತ್ತೆಲ್ಲ ಬ್ರೇಕ್ ಮಾಡ್ತಾ ಇದ್ದಾರೆ. ನಾಳೆ ಅವರಿಗೆ ಗುಡ್ ನ್ಯೂಸ್ ನಿಮಗೆ ನಿಮ್ಮ ಜೀವಿತದಲ್ಲಿ ರಾಜ ಮಾತ್ರ ಓಪನ್ ಆಗ್ತಾ ಇದೆ. ಓಪನ್ ಆಗ್ತಾ ಇದೆ. ದೇವರಿಗೆ ಸರಿಯಾಗಿ ಸಾಕ್ಷಿ ಹೇಳಿ. ಎಲ್ಲ ಬಾಗಿಲು ಸರಿಯಾಗಿ ದೇವರಿಗೆ ಮಹಿಮೆಯನ್ನು ತರಿಸಲಾಗಿದೆ. ಎಸ್, ಗ್ಲೋರಿ 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 ಗ್ಲೋರಿ. ಎಲ್ಲ ಮಹಿಮೆ ಮಹಿಮೆ ರಾಜ, ಮಹಿಮೆ ರಾಜ. ಎಸ್, ಓಲಿ ಮಾತಾ ರಿಬಾ ಮಾತಾ, ಓಲಿ ಮಾತಿಕಾ ರಿಬಾ ಕಾ ರಿಶಿ ಮಾತಾ ರಿಯಾ ಲಾಬಾ ಮಾತಾ ರಿಕಾ ರಿಬಾ ಶಿಯಾ ಲಾಬಾ. ಪರಿಶುದ್ಧಾತ್ಮ ಎಲ್ಲ ಕಾರ್ಯಗಳು ಡಬಲ್ ಆಶೀರ್ವಾದ. ಈ ತಿಂಗಳು ಎಂಟು 30 ಒಳಗಡೆ ಅದನ್ನೇ ಹೇಳ್ತಾ ಇದ್ದಾರೆ. ಸೊ ಒಂದು ಸ್ಪೆಷಲ್ ಪೇಂಟಿಂಗ್ ನಿಮ್ಗೋಸ್ಕರ ಎಸ್, ಕೃಪಾ ನಿನಗೂ ಕಾಯ್ತಾ ಇದೆ. ನಿನಗೂ ಬಿಟ್ಟಿಲ್ಲ. ಈ ಸರಿ ನೈಟ್ ನೀನೇ ಹೊರಗೊಟ್ಟಿದ್ದ ನೈಟ್ ಮೇಲೆ. ನಾನು ಹೋಗ್ಬೇಕು ನೈಟ್ ಮೇಲೆ. ಏನೋ ಒಂದು ಸ್ಪೆಷಲ್ ಇದೆ. Hallelujah. ಸ್ತೋತ್ರ.
ಆಮೆನ್. ಅನೇಕ ಜನರು ಕೇಳಿ ಮಾಡ್ಬೇಕಂತ ಬಯಸಿದ್ರು. ಯೋಸೇಫನ ಕೇಳಿ ಮಾಡ್ಬೇಕು ಅಂತಾನೆ ಬಯಸ್ತಾ ಇದ್ರು. ಬಟ್ ದೇವರು ನಿನ್ನ ಮೇಲೆ ಎತ್ಕೊಂಡೇ ಅದನ್ನೇ ಹೇಳ್ತಾರೆ. ಒಂದಲ್ಲ ಪ್ರಾಪರ್ಟಿ ನಿನಗೆ ವೆಹಿಕಲ್ ಬಂದ ಇದ್ದೀವಿ, ನೆಕ್ಸ್ಟ್ ಮೂಮೆಂಟ್ ನಿನಗೆ ಪ್ರಾಪರ್ಟಿಗಳು ಪರ್ಚೇಸ್ ಮಾಡೋದು. ನಿನ್ನ ಎಷ್ಟು ಜನ ಪಡೆಯಕ್ಕೆ ನೋಡ್ತಾ ಇದ್ರು. ಆ ಸುಂದರ ತೆಗೆದುಕೊಂಡು ಆ ಸುಂದರದಲ್ಲಿ ನಿನಗೆ ಡೆವಲಪ್ ಆಗಿದೆ. ನಿನ್ನ ಮನೇಲಿ ಅದನ್ನ ಹೇಳ್ತಾರೆ, ನಾವು ನಿನ್ನ ದೊಡ್ಡ ನಿಧಿ ನಿನ್ನ ಮನೇಲಿ ಇರ್ತಾರೆ. ಆಮೆನ್. ದೊಡ್ಡ ನಿಧಿ ಯಾರು ಕೆಲಸ ಮಾಡಲ್ಲ ನಿನ್ನ ವಿಷಯದಲ್ಲಿ. ಹಲ್ಲೆಲೂಯಾ. ಇವತ್ತು ದೇವರಿಗೆ ಎಷ್ಟು ಪ್ರಾಣ ಅಪಾಯನ ಕಾಪಾಡ್ತಾರೆ. ನೀನು ವೆಹಿಕಲ್ ಹೋಗ್ಬೇಕಾದ್ರೆ ಎಷ್ಟು ಸಾರಿ ನಿನ್ನ ದೇವರು ಪ್ರಾಣದಿಂದ ಕಾಪಾಡಿದರೆ ದೇವರು. ಇವತ್ತು ಇಲ್ಲಿ ಏನಿದೆಯಾ ಇನ್ನೂ ಇನ್ನೂ ಹೆಚ್ಚಾಗುತ್ತೆ ನಿನಗೆ ದೇವ್ರ ಕೃಪೆ ಹೆಚ್ಚಾಗುತ್ತೆ. ಆಮೆನ್. ಯಾಕಂತ ಹೇಳಿದ್ರೆ ನೀನು ಏಸಪ್ಪ ಏನಾದ್ರು ಹೇಳ್ತಾವ್ರೆ ಬಹಳ ಹುಷಾರಾಗುತ್ತೆ. ಕೆಲವರು ಹೇಳಿದ್ರು ಅದನ್ನ ಸೀರಿಯಸ್ ತಗೊಳ್ಳೋದು, ಸೀರಿಯಸ್ ತಗೊಳ್ಳೋದು. ಬಟ್ ದೇವ್ರ ವಿಷಯ ನಿನಗೆ ಏನಾದ್ರು ಬರ್ತಾ ಇದ್ರೆ ನೀವು ಹುಷಾರಾಗಿರುತ್ತೆ. ಅದು ಕೊಟ್ಟದ್ದು ದೇವ್ರ ಗಾಡ್ ನಿನಗೆ ಅವಮಾನ ಎಲ್ಲ ಹೋಗಿ, ಮಣ್ಣದಲ್ಲಿ ಅವಮಾನ ಎಲ್ಲ ಹೋಗಿ, ಮಾನ ಸನ್ಮಾನಗಳು ಅಭಿಷೇಕ 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 ಎಲ್ಲ ನನ್ನ ಅಪ್ಪ ನಿನ್ನ ಅಭಿಷೇಕ ತುಂಬಿಸು ರಾಜ, ಅಭಿಷೇಕ ತುಂಬಿಸು ರಾಜ, ನಿನ್ನ ಅಭಿಷೇಕ ನಮ್ಗೆ ಫುಲ್ ಮಾಡು. ನೀನೆಲ್ಲ ಮಹಿಮೆ ನೋಡ್ಬೇಕು ನಾನು. ಏನಿದೆ ಡಬಲ್ ಆಗುತ್ತೆ, ಪರ್ಮನೆಂಟ್ ಆಗುತ್ತೆ. ಯಾರು ದೂರ ಇಲ್ಲ ದೇವರ ಒಳಗಡೆ ನೀವು ಜಾಸ್ತಿ ದೂರ ಇಲ್ಲ, ಜಾಸ್ತಿ ದಿನ ಇಲ್ಲ. ಆಮೆನ್. ನಿಮ್ಮ ಟೈಮ್ ನೀವೆಷ್ಟು ಇಷ್ಟು ದಿನ ಹೆಚ್ಚು ಕಡಿಮೆ ಒಂದು 2-3 years ದೇವರ ಪ್ರೆಸೆನ್ಸ್ ಆ ಫುಲ್ ಮಹಿಮೆನ ಕಾಣಕ್ ಆಗ್ತಾ ಇರಲಿಲ್ಲ. ಇನ್ ಮೇಲೆ ನೀವು ನೋಡ್ತೀರಾ ಅದು ಮಹಿಮೆ. ಹಲ್ಲೆಲೂಯಾ. ನೀವು ನೋಡ್ತೀರಾ ಇನ್ ಮೇಲೆ ನೀವು ದೇವರ ಮಹಿಮೆ, ನೀವು ಚೇಂಜ್ ತೋರಿಸ್ಬಿಟ್ಟು ನಿಮ್ಮನ್ನ ಬದಲಾವಣೆ ಮಾಡಿ ಅನೇಕ ಜನ ಆಶ್ಚರ್ಯ ಪಡ್ತಾರೆ. ನೀವು ನೋಡಿ ಅದು ರಿಯಲ್ ಆಗಿ ದೇವರ ಆತ್ಮದಿಂದ ಅಭಿಷೇಕದಿಂದ ನಿಮ್ಮನ್ನ ಕಂಪ್ಲೀಟ್ ತುಂಬಿಸ್ತಾರೆ. ದೇವರ ಆ ಅಭಿಷೇಕನ ತುಂಬಿಸ್ತಾರೆ. ನಿಮಗೆ ಗೊತ್ತಾಗುತ್ತೆ ಆ ಅಭಿಷೇಕ ತುಂಬಬೇಕಾದ್ರೆ, ಆ ಮಹಿಮೆ ತುಂಬಬೇಕಾದ್ರೆ, ಆ ದೊಡ್ಡ ನಿಧಿ ನಿಮಗೆ ಬರಬೇಕಾದ್ರೆ ಡಬಲ್ ಆಗಿ ಮಾತ್ರ ಹೋಗಿ ಕೂತ್ಕೊಂಡು ಹೋಗೋಣ. ಆಯ್ತು ಸೂಪರ್ ಆಮೇಲೆ ಆಮೇಲೆ ನಾನು ರೆಡಿ ಇದ್ದೀನಿ. ಈಗ ಬರ್ತೀನಿ. ಯಾವಾಗ ಹೇಳಿದ್ರಿ ತಪ್ಪಾಯ್ತಪ್ಪ, ನಿನ್ನ ಅಭಿಷೇಕಕ್ಕೆ ನಾನು ಬಂದಿಲ್ಲ, ತಪ್ಪಾಯ್ತು ಅಂತ ಹೇಳ್ಬೇಕಾದ್ರೆ ಆ ಸಾರಿ ಹೇಳ್ಬೇಕಾದ್ರೆ ಕ್ಷಮಿಸು. ಆ ತಪ್ಪು ಆಯ್ತು ಅಂತ ನೀವು ಹೇಳ್ಬೇಕಾದ್ರೆ ದೇವರು ಹೃದಯ ಸಾರಿ ತಪ್ಪಾಯ್ತು ಅಂತ ತಕ್ಷಣನೇ ಎಲ್ಲ ಹಾರ್ಟ್ ಪರಲೋಕನೇ ಎಲ್ಲ ನಿನಗೆ ಪಟ್ಟಣ ಸ್ತೋತ್ರ ಎಲ್ಲ ಅವರಿಗೆ ಟರ್ನ್ ಆಯ್ತು, ಎಲ್ಲ ಅವರಿಗೆ ಟರ್ನ್ ಆಯ್ತು. ಆ 40 days ಫಾಸ್ಟಿಂಗ್ ಕೂತಾಗಲೇ ಪರಲೋಕನೇ ಎಂಜಲ್ ಸಮೇತ ದೇವದೂತರು ಆ ಯೇಸು ನಾಮದಲ್ಲಿ ಆ ಇಂದ್ರಿಯ ಬಿಡುವ ಮತ್ತು ಕೂಗುತ್ತಾರೆ. ಅಂದ್ರೆ ಮತ್ತು ವಾಸ ಮಾಡಿ ಸ್ಟಾರ್ಟ್ ಮಾಡಿದ್ರು. ಆ ನಿನ್ನೆ ಪಟ್ಟಣ, ಆ ಪಾಪದ ದೇಶ, ಆ ದ್ರೋಹದ ದೇಶ, ಆ ಜನಗಳ ಮಧ್ಯದಲ್ಲಿ ದೇವರು ಬಂದು ಪರಲೋಕನೇ ಬಂದು ವಾಸ ಮಾಡಿ ಸ್ಟಾರ್ಟ್ ಮಾಡ್ತಾ
Jesus, Sira Barakala. ಇನ್ನೊಬ್ಬರು ಉಪವಾಸದ ಮುಖಾಂತರ ಸ್ಟಾರ್ಟ್ ಆಗಿದೆ. Amen. ಉಪವಾಸ ಸ್ಟಾರ್ಟ್ ಆಗಿದೆ. Hallelujah. ಮಂಗಳ ಶಿಕ್ಷಣ ದೇವರಿಗೆ ಎತ್ತುತ್ತಾರೆ ಅಂದ್ರೆ ಅವ್ರು ಹೇಳ್ತಾರೆ ಶನಿವಾರ ಭಾನುವಾರ ಡ್ಯೂಟಿ ಮಾಡ್ಬೇಕಾದ್ರೆ ಅವ್ರಿಗೆ ಸುಮ್ಮನೆ ಬರಕ್ ಆಗಲ್ಲ. ದೇವರಿಗೆ ಒತ್ತಾಯ ಮಾಡ್ತಾರೆ ಉಪವಾಸ ಮಾಡು 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 ಮಾಡು. ಅವ್ರು ಒಂದೇ ಎಕ್ಸ್ಪೆಕ್ಟ್ ಅವ್ರಿಗೆ ದೇವರ ಅಭಿಷೇಕ ನನಗೂ ಬೇಕು ನನಗೂ ಬೇಕು. ಇಲ್ಲಿಂದ ಪ್ರಾರಂಭ ಆಗುತ್ತೆ. ಉಪವಾಸ ಮಾಡೋದು ಮುಖಾಂತರ ದೇವರ ಪ್ರೇರಣೆ ಮಾಡಿಸ್ಕೊಂಡು ಮನುಷ್ಯ ಆಹಾರದಿಂದ ಮಾತ್ರ ಬದುಕುವುದಿಲ್ಲ. ದೇವರ ವಾಕ್ಯ ದೇವರ ವಾಕ್ಯ ವಾಕ್ಯದಿಂದ. ಮಹಿಮೆ ಮಹಿಮೆ. ಅನೇಕ ಜನರ ದೇವರು ಹೇಳ್ತಾ ಇದ್ದಾರೆ ಉಪವಾಸ ಮಾಡೋದ್ರ ಮುಖಾಂತರ ನಿಮ್ಮ ಲೈಫ್ ಸ್ಪಿರಿಚುವಲ್ ಲೈಫ್ ಪ್ರಾರಂಭ ಆಯಿತು. ಅದನ್ನೇ ಹೇಳ್ತಿದ್ರೆ ಭವ್ಯ ನಿಂದು ಉಪವಾಸ ಮಾಡೋ ಮುಖಾಂತರ ನಿನಗೆ ದೇವ್ರ ಮುಂದೆ ಡೆಡಿಕೇಶನ್ ಇಲ್ಲಪ್ಪ. ನಾನು ನಿನ್ನ ಮೇಲೆ ಜೀವನ ಮಾಡಿದ್ರೆ 100ಕ್ಕೆ 100 ಪರಿಶುದ್ಧತೆ ಅಂತ ಹೇಳ್ತಾ ಇದ್ದೀನಿ. ನಾನು ಉಪವಾಸ ಮಾಡ್ತೀನಿ ನಿನ್ನ ಮೇಲೆ. ನನ್ನ ಪಾಪಗಳನ್ನ ಕ್ಷಮಿಸು. ನಾನು ನಿನ್ನ ಪ್ರತಿ ದಿನ ನಿನ್ನ ಐಕ್ಯತೆ ವಾಕ್ಯ ವಾಕ್ಯ ಪ್ರಾರ್ಥನೆ ನನ್ನ ಅಭಿಷೇಕದಿಂದ ತುಂಬಿಸು ತುಂಬಿಸು. ಎಸ್ ನಿನ್ನ ನಾನು ಹೋಗ್ತೀವಿ 1:33 ವಾಕ್ಯವನ್ನು ಸ್ಮರಿಸುವವನು ಅದನ್ನೇ ಹೇಳ್ತಾ ಇದ್ದಾರೆ. ವಾಕ್ಯವನ್ನು ಸ್ಮರಿಸುವವನು ಅವನು ಸುಕ್ಷೇಮದಿಂದಲೇ ಇರ್ತಾನೆ. ವಾಕ್ಯ ಒಂದು ಫೈರ್ ಆಗುವುದು. ನೀನು ನೋಡ್ಬೇಡ ಯಾರು ನೋಡ್ಬೇಡ. ನೀನು ಆ ಮರಿಯ ತರ ದೇಹ ಪಾನ ಹಿಡ್ಕೊಂಡು ನೀನು ಬೇಡ ಆ ಕೆಲಸ ಏನಿಲ್ಲ ಬಿಸಾಕ್ಬೇಡ ಅದನ್ನ. ಇವತ್ತು 20 ಹೋಗ್ತೀನಿ ಆಗ ನೋಡಿದ್ರೆ ಅದನ್ನೇ ಹೇಳ್ತಿರೋದು ಸುಕ್ಷೇಮದಿಂದ ಮೇಲೆ ಯಾವಾಗಲೂ ದೀರ್ಘ ಆರೋಗ್ಯ ಆಯಿಸಿದರೆ ದೀರ್ಘ ಆರೋಗ್ಯ ಆಯಿಸು ನಿನ್ ಮೇಲೆ. ಯಾವ ಕಾಯಿಲೆ ನಿನ್ ಮೇಲೆ ಅದಕ್ಕೆ ಮಾಡಕ್ಕೆ ಬಿಡಲ್ಲ ದೇವರು. ಆ ಕಾಯಿಲೆಗೆ ದೇವರು ಅದನ್ನೇ ಹೇಳ್ತಾರೆ ಅನುಮತಿ ಇಲ್ಲ ಇನ್ ಮೇಲೆ. ಅನುಮತಿ ಮಾಡಕ್ಕೆ ಕೊಡಲ್ಲ ದೇವರು ನಿನಗೆ ಮೇಲೆ ಮೇಲೆ. ಯಾವ ಪೇನ್ ಮಾಡಕ್ಕೆ ಬರಕ್ಕೆ ಕೊಡಲ್ಲ ದೇವರು ನಿನ್ ಮೇಲೆ. ಎಸ್ ವಾಕ್ಯನ ಓದಬೇಕಾದ್ರೆ ಮುಂದಿನ ಸಾರಿ ಯಾವತ್ತೂ ಅಲ್ಲ ನೆಕ್ಸ್ಟ್ ವೀಕ್ ಬರೋದ್ರೊಳಗೆ ನಿನ್ನ ಲೈಫ್ ಅಲ್ಲಿ ದೇವರು ಯಾವ ರೀತಿ ಕಾರ್ಯ ಮಾಡ್ತಾರೆ ಅಂತ ನಿನ್ನ ಸಾಕ್ಷಿ ಹೇಳಂಗೆ ದೇವರು ನಿನ್ನ ಜೀವಿತ ಸಾಕ್ಷಿಯಾಗಿ ಹಿಂದೆ ಮುಂದೆ ನನ್ನ ವರಿಸಿ ನನ್ನ ಸುತ್ತುವರಿದಿರುವೆ. ಹಿಂದೆ ಮುಂದೆ ನನ್ನನ್ನ ವರಿಸಿ ನನ್ನ ಸುತ್ತುವರಿದಿರುವೆ. ದಿನವು ನನ್ನ ಬಿಗಿಯಾಗಿ ಹಿಡಿದಿರುವೆ. ನಷ್ಟದಿಂದ ದಿನವು ನನ್ನ ಬಿಗಿಯಾಗಿ ಹಿಡಿದಿರುವೆ. ಸ್ತೋತ್ರ ರಾಜ ಯೇಸು ರಾಜ ಸ್ತೋತ್ರ ರಾಜ ಯೇಸು ರಾಜ. ದೇವರು ಹೇಳ್ತಾ ಇದ್ದಾರೆ ಯಾವಾಗ ಹೋಲಿಸ್ಬಿಟ್ಟು ಕಾರ್ಯ ಮಾಡಿ ಯಾವಾಗ ಪರಿಶುದ್ಧಾತ್ಮ ಕಾರ್ಯ ಮಾಡಿ ನೀವು ಸಂತೋಷದಿಂದ ರಿಸೀವ್ ಮಾಡಿ ಸಂತೋಷದಿಂದ ನೀವು ಯಾವಾಗ ಸಿಟ್ಟು ಮಾಡ್ಕೊಳ್ತೀರಾ ಒಂದು ಸಿಟ್ಟು ಒಂದು ಕೋಪ ಒಂದು ದ್ವೇಷ ಒಂದು ಜಗಳ ಹೋಲಿಸ್ಬಿಟ್ಟು ಕಾರ್ಯ ಮಾಡಕ್ಕಾಗಲ್ಲ. ಅಷ್ಟು ಸೂಕ್ಷ್ಮ ಹೋಲಿಸ್ಬಿಟ್ಟು. ಅದಕ್ಕೆ ಬೈಬಲ್ ಹೇಳೋದು ಪರಿಶುದ್ಧಾತ್ಮ ನೋಯಿಸಬೇಡಿ ನೀವು ನೋಯಿಸಬೇಡಿ. ಅಷ್ಟು ಸೂಕ್ಷ್ಮ ಅವರು ನೀವು ಫುಲ್ ಹೃದಯದಲ್ಲಿ ಸಂತೋಷ ಆ ಆನಂದ ತುಂಬಿಸೋದೇ ಏಸಪ್ಪ. ನೀವು ಯಾವಾಗ ಬಿಟ್ಕೊಟ್ಟು ಆಕ್ಟಿಯಾಗಿರ್ತೀರ ನೀತಿವಂತನ ಮನೆ ಹೇಳ್ತಿದ್ರೆ ಉತ್ಸಾಹ ಜಯಘೋಷ ಜಯಘೋಷ ಉತ್ಸಾಹ ಜಯಘೋಷ ಹೇಳ್ತಾ ಇದ್ದಾರೆ. ನಿಮ್ಮ ಮನೆಯಲ್ಲಿ ಉತ್ಸಾಹ ಜಯಘೋಷ ಹೇಳ್ತಾ ಇದ್ದಾರೆ. ಉತ್ಸಾಹ ಜಯಘೋಷ ಪ್ರಾರಂಭ ಆಗಿದೆ ಪ್ರಾರಂಭ ಆಗಿದೆ ಹೇಳ್ತಾ ಇದ್ದಾರೆ. ಪ್ರಾರಂಭ ಮಾಡಾಗಿದೆ ಪ್ರಾರಂಭ ಮಾಡಾಗಿದೆ ಉತ್ಸಾಹ ಜಯಘೋಷ ಪ್ರಾರಂಭ ಮಾಡಿದ್ದಾರೆ. ವಿನತಿ ಯಾಕೆ ನಿಮಗೆ ಸಂತೋಷ ಇಲ್ವಾ? ನಿಮಗೆ ದೇವ್ರು ಕೊಟ್ಟಿರೋದು ನಿಮಗೆ ಜಯಘೋಷ ಉತ್ಸಾಹ ಮಾಡಕ್ಕೆ ಹೋಗ್ಬೇಡಿ. ಎಲ್ಲ ಹೋಗ್ಬೇಡಿ ನೀವು ಹೋಗ್ಬೇಡಿ ನೀವು ಎಲ್ಲೆಲ್ಲ ನೀವು ಆ ದೇವ್ರು ಕೊಟ್ಟಿರೋದು ಬ್ಲೆಸ್ಸಿಂಗ್ ನ ಅದನ್ನ ಕಂಟಿನ್ಯೂ ಮಾಡಿ ನೀವು ಅಲ್ಲೇ. ಅವಳಿಗೆ ಹೇಳಿದ್ರು ಹೋಗು ಏನ್ ಬೇಕಾದ್ರೂ ತಿನ್ನು ನೀನು
ಒಂದು ಮರತ್ರ ಹೋಗಂಗಿಲ್ಲ ಅದು ಅದು ತಿಂದ ದಿನನೇ ಸತ್ತು ಹೋಗ್ತಿದೆ. ಬೇಡ ಅದು. ದೇವರು ನಿಮ್ಮನ್ನ ಆಶೀರ್ವಾದನ ಮಾಡಿದ ನಿಂತ್ಕೊಂಡು ಸ್ತೋತ್ರ ಕೋಟಿ ಕೋಟಿ ಸ್ತೋತ್ರ ಹೇಳ್ತಾರೆ. ನಿಂತು ರೆಡಿ ಎಷ್ಟು ಒಳ್ಳೆಯವರಪ್ಪ, ನನಗೆ ಯಾರಿಲ್ಲ ಅನ್ಬೇಕಾದ್ರೆ ನಿನ್ನ ಜೊತೆ ಬಂದು ಮನೆ ಕಟ್ಟಿಸ್ಕೊಂಡೆ, ಮಿರಾಕಲ್ ಮಾಡಿದೆ, ನನ್ನ 7 ಮಕ್ಕಳನ್ನು ಸ್ಥಾಪನೆ ಮಾಡಿದೆ, ನಾನು ಕೇಳೋದಕ್ಕೆ ಹೆಚ್ಚಾಗಿ ಏನಾಯ್ತು ಅಲ್ಲ, ಅವನು ಸ್ತೋತ್ರ ಹೇಳಿಲ್ಲ ಯಾರು ಏನೇನು ತೋರ್ತಾರೆ. ಅದಕ್ಕೆ ಅವರು ಸೈತಾನ್ ಇದಕ್ಕೆ ಬಲೆ ಆಗಿದ್ರು. ನೀವು ಸ್ತೋತ್ರ ಹೇಳ್ಬೇಕಾದ್ರೆ ಸೈತಾನ್ ಬಲಕ್ಕೆ ಆಗಲ್ಲ. ಯೋಸಫನ ಹತ್ರ, ದಾನಿಯೇಲನ ಹತ್ರ, ಎಲಿಯ ಹತ್ರ, ಎಲೀಷನ ಹತ್ರ ದೆವ್ವನೇ ಬರಲಿಲ್ಲ. ಬರಕ್ಕೆ ಆಗ್ಲೇ ಇಲ್ಲ, ದೆವ್ವನೇ ಬರಕ್ಕೆ ಆಗಿಲ್ಲ. ಬರಕ್ಕೆ ಯಾಕೆ ಅವ್ರ ಮುಖ ಗಂಟು ಮಾಡಿಲ್ಲ ಅವರು. ಹೇಳ್ತಾರೆ, ನಾನು ಯೆಹೋವನ ಸನ್ನಿಧಿಗೆ ಬರ್ತಾ ಇದ್ದೀನಿ. ನಾನಕ್ಕೆ ಯೆಹೋವನ ಸನ್ನಿಧಿಗೆ ಬಂದು ನನ್ನ ಮನ ಅಡ್ರೆಸ್ಸೇ ಪರಲೋಕ. ಖುಷಿಯಾಗಿದೆ. ನೀವು ಎಂಜಾಯ್ ಮಾಡಿ. ನೀವು ಸ್ತುತಿ ಮಾಡ್ಬೇಕಾದ್ರೆ ಮುಂದಿನ ವರ್ಷ ರಿಟೈರ್ಡ್ ಆಗೋದ್ರೊಳಗೆ 2026 ಡಿಸೆಂಬರ್ ಒಳಗೇನೆ ನಿಮ್ಮ ಸಾಲ ಹುಡುಕಿದ್ರು ಸಿಗಲ್ಲ. ನೀವು ಸ್ತುತಿ ಮಾಡಿ ಹೆಂಗಿ ತೀರ್ಸೋದಲ್ಲ, ನೀನ್ ಕೈ ಹಾಕಪ್ಪ ಅಂತ ಹೇಳಿ ಅಷ್ಟೇ ಸಾಕು. ಕೈ ಹಾಕು ನೀನು ಆಯ್ತು ಗಂಟೆ ಹೇಳಿದೀನಿ, ಕೈ ಹಾಕಿ ಅಷ್ಟ ಬಂತು. ಹೆಂಗೆ ಪ್ರಾಬ್ಲಮ್, ಹಸಿವು ಹೋಯ್ತಲ್ಲಿ, ಹಸಿವೆ ಹೋಗ್ತಾ ಇದೆ. ಅದನ್ನೇ ಹೇಳ್ಬಿಟ್ಟರು, ಆ ಸಾಲ ಹೋಗುತ್ತೆ, ನಿಮ್ಮನ್ನ ಬಿಟ್ಟು ಹೋಗ್ತಾ Thank you, Jesus. Amen. Hallelujah. Amen. ನೀನು ಕಟ್ಟಲು ಸಾಮ್ವೇಲ ನಿನ್ನ ಹೇಳ್ಬೋದು, ಚನ್ನಪಟ್ಟಣ ಪ್ರಾಪರ್ಟಿ ನಂದಲ್ಲಪ್ಪ, ಅದು ನಿಂದೆ. ಅದು ನೀ ಹೇಳ್ಬೋದು, ಸಾರಿ ಚನ್ನಪಟ್ಟಣದ ಹೌಸಿಂಗ್ ಬೋರ್ಡ್ ನಿಂದೆ. ನೀವು ಎಲ್ಲಿ ತನಕ ನಿಂದು ಅಂತ ಹೇಳ್ತೀರಾ, ಅಲ್ಲಿವರೆಗೂ ಹೋಲಿಸ್ಬಿಟ್ಟು ಅಷ್ಟೇ ಕರೆ. ಅಲ್ಲಿ ತನಕ ನೀವು ನಿಂದು ಅಂತ ಎಲ್ಲಿ ತನಕ ಹೇಳ್ತಾ ಇರ್ತೀರಾ, ಆಮೇಲೆ ದೇವರ ಹಸ್ತ ದೇವರ ಹಸ್ತ ಅದನ್ನ ಹೇಳ್ತಾರೆ. ಮನುಷ್ಯ ಹೇಳಕ್ ಬರ್ತಾರೆ ನಿಮಗೆ, ನೀನು ತುಂಬಾ ಕಷ್ಟಪಟ್ಟಿಲ್ಲ. ಇಲ್ಲ, ನಾನು ಕಷ್ಟಪಟ್ಟಿಲ್ಲ. ಎಲ್ಲ ಪ್ರಯತ್ನ ಸಫಲ ಮಾಡಿದ್ದು ನನ್ನ ಜೀವ ಸ್ವರೂಪನಾದ ಯೇಸು ಅಪ್ಪ. ಎರಡು ನಿಮಿಷ ಮೌನ ಆಗಿದ್ದೀನಿ. ನನ್ನ ಹೃದಯ ದೇವರು ಒಂದು ಸಾರಿ ನೋಡ್ಲಿ, ಸ್ವಲ್ಪ ನೋಡ್ಲಿ ಅದು ಹೃದಯ. ನೋಡಿ ಏನ್ ತುಂಬಿದೆಯಪ್ಪ. ನೀನು ಹೇಳಿದ್ಯಾ, ನಾನು ಪರಿಶುದ್ಧವಾಗಬೇಕು. ಸ್ತೋತ್ರ ಹೇಳ್ಬಿಡಿ. ಆಮೇಲೆ ಏನ್ ಹೇಳ್ಬೇಡಿ, ಜಸ್ಟ್ ಮೌನ ಮಾಡಿದ್ದು ಕೈಗಳನ್ನ ಮೇಲೆತ್ತಿ ಕಣ್ಬಿಟ್ಟು ನೋಡ್ಬೇಡಿ. ಪರಿಶುದ್ಧಾತ್ಮ ನಿಮ್ಮ ಜೀವಿತದಲ್ಲಿ ಒಳಗಡೆ ಬರಕ್ಕೆ, ಅಬ್ರಾಹ್ಮನ ಹತ್ರ ಬರಕ್ಕೆ ಯಾವ ಕಂಡೀಷನ್ ಇಲ್ಲ. ಹುಡುಕಿ ಬರ್ತಾ ಇದೆ. ಲೋಟನ ಹೆಸರು ದೇವರ ತೆಗೆದುಕೊಳ್ಳೇ ಇಲ್ಲ. ಲೋಟನ ಹೆಸರು ನೆನಪು ಮಾಡಿದ್ದು ಅಬ್ರಾಹ್ಮ. ಲೋಟನ ದೇವರು ನೆನಪೇ ಮಾಡ್ಕೊಂಡು ನನ್ನ ಹೆಸರಲ್ಲಿ ಈಸ್ಟಿಗೆ ಇಲ್ಲ ಪ್ರಿಯ. ನೀವು ಅಬ್ರಾಹ್ಮ ಆಗ್ಬೇಕು ಅಂತ ಬಯಸ್ತಾ ಇದ್ದೀರಾ, ಇಲ್ಲ ಲೋಟ ಆಗ್ಬೇಕು, ಇಲ್ಲ ಪ್ರಿಯ ಹೇಳ್ಬೋದು. ನಿಮ್ಮ ಹೃದಯ ಹೇಳ್ಬೋದು, ನಾನು ಅಬ್ರಾಹ್ಮ ನಿನ್ನ ನನ್ನ ಹೃದಯ ಬಯಸ್ತಾ ಇದ್ದೇನೆ. ಅಬ್ರಾಹ್ಮ ಹೃದಯ ಯಾವ ರೀತಿ ದೇವರು ಹೇಳ್ತಾ ಇದ್ದಾರೆ, ಅಯ್ಯೋ ಅಬ್ರಾಹ್ಮ ನನ್ನ ಕಳೆದ ತಕ್ಷಣ ಬಂದ ದೇವ್ರಿಗೆ ಇಷ್ಟ ಆಗಲ್ಲ. ದೇವ್ರು ನಿಮ್ಮ ಕೇಳ್ತಿರಲ್ಲ, ಬಹಳ ಪ್ರೀತಿ, ಬಹಳ ಪ್ರೀತಿ ದೇವರಿಗೆ. ನೀವು ದೇವ್ರ ಮಾತನ್ನ ಕಠಿಣ ಮಾಡ್ಕೊಬೇಡಿ, ಕಠಿಣ ಮಾಡ್ಕೊಬೇಡಿ. ಯಾಕಂದ್ರೆ ಇದು ಕ್ರಿಸ್ತನ ವಾಸ ಮಾಡೋ ಸ್ಥಳ. ಇದು ಶಿವುಳ್ಳ ವಾಸ ಮಾಡುವ ದೇವ್ರ ಸ್ಥಳ ಪ್ರಿಯರೇ, ಸ್ಥಳ ಇದು. ಎಸ್
ಆಮೆನ್. ಕೋಟಿ ಸ್ತೋತ್ರ, ಕೋಟಿ ಸ್ತೋತ್ರ. ವೆಂಕಟೇಶ್ ಮಿರಾಕಲ್ ರೀತಿಲಿ ಒಂದು ಒಳ್ಳೆ 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 ಮಿರಾಕಲ್ ಜಾಬ್ ನಿಮ್ಗೋಸ್ಕರ ದೇವರು ಹುಡುಕೊಂಬರಂಗೆ ಮಾಡ್ತಾರೆ. ಆಮೆನ್. ಈಗ ಒಂದೊಂದ್ಸರಿ ಕೆಲಸ ಸಿಗ್ತದೆ ಸಿಕ್ಕಲ್ಲಲ್ವಾ, ಅದ್ರಿಲ್ಲ ದೇವರೊಂದು ಚೇಂಜ್, ಹಲ್ಲೆಲೂಯಾ. ಒಂದು ದೊಡ್ಡ ಕಾರ್ಯ ನಿಮ್ಮ ಜೀವಿತದಲ್ಲಿ ದೇವರು ಮಾಡ್ತಾರೆ. ಆ ಒಂದು ಸಾರಿ ನೋಡಪ್ಪ, ಒಂದು ಸಾರಿ ಕೇಳ್ತಾನೆ ಆ ನಿನ್ನೆ ಪಟ್ಟಣದವರು ಪ್ರೆಗ್ನೆಂಟಿಂದ ಹಿಡಿದು ಎದೆ ಹಾಲು ಕುಡಿಸೋ ಮಕ್ಕಳು ಸಮೇತ ಎಲ್ಲರೂ ಬಂದ್ಬಿಟ್ಟಿದ್ದಾರೆ ಉಪವಾಸ ಮಾಡಿ, ಎಲ್ಲ ಬಂದಿದ್ದಾರೆ. ಅಯ್ಯೋ ನಾನು ಪ್ರೆಗ್ನೆಂಟ್, ಊಟ ಮಾಡಿಲ್ಲ ಅಂದ್ರೆ ನನ್ನ ಮಗು ಸತ್ತೋಗ್ಬಿಡುತ್ತೆ. ಇಲ್ಲ, ಅಯ್ಯೋ ನಾವೆಲ್ಲ ಸಾಯ್ತಾ ಇದೀವಿ, ಹೆಂಗಿದ್ರು ಸಾಯ್ತಾ ಇದೀವಿ. ಆದ್ರೆ ದೇವ್ರ ಹತ್ರ ಹೋಗ್ಬಿಟ್ಟು ನಾವು ಕೇಳ್ಕೊಳ್ಳೋಣ. ಒಂದು ವೇಳೆ ದೇವ್ರ ದಯೆ ನಮಗೆ ದೊರಕಿದ್ರೆ, ದೇವ್ರ ದಯೆ ದೊರಕಿದ್ರೆ ಅವ್ರ ಹೃದಯ ಏನ್ ಮಾಡಿದ್ರು, ಓಪನ್ ಮಾಡ್ಬಿಟ್ರು ಪ್ರಿಯರೇ. ದೇವ್ರಿಗೋಸ್ಕರ ಕ್ಲೋಸ್ ಆಗಿದ್ದು ಹೃದಯ, ದೇವ್ರಿಗೋಸ್ಕರ ಹುಡುಕಿಲ್ಲ ದೇವ್ರನ್ನ. ಆ ಕಲ್ಲಾದ ಹೃದಯನ ದೇವ್ರು ಆ ಸೆಕೆಂಡ್ ಒಂದು ನ್ಯೂಸ್ ಬರ್ತಾ ಇದೆ, ಎಲ್ಲರೂ ನಾಶ ಆಗ್ತೀರಾ ನೀವು, ಎಲ್ಲ ನಾಶ ಆಗ್ಬಿಡ್ತೀರಾ ನೀವು. ಎಲ್ಲ ನಾಶ ಆಗ್ತೀರ ಅಷ್ಟೇ ಹೇಳಿದ್ರು. ದೇವ್ರ ತಿರುಗಿ ಅಂದ್ರೆ ಏನಿಲ್ಲ ಅವನ್ನ, ಬಟ್ ದೇವರ ಹಸ್ತ, ದೇವ್ರ ಹೃದಯನ ಏನ್ ಮಾಡ್ಬಿಟ್ರು, ದೇವ್ರು ತೋರಿಸಿದ್ರು. ಅಪ್ಪ ನಾವು ಇವತ್ತಿಂದ ಫಾಸ್ಟಿಂಗ್ ಮಾಡ್ತಾ ಇದೀವಿ ರಾಜ. ನನ್ನ ಹೃದಯನ, ಆ ಪಾಪದಲ್ಲಿ ತುಂಬಿದ ಹೃದಯನ ಎಷ್ಟು ದಿನ ಅಪ್ಪ ಈ 40 ದಿನ ತೊಡ್ಕೊಳ್ತೀವಿ. ಒಂದೊಂದು ಸೆಕೆಂಡ್ ತೊಡ್ಕೊಳ್ತಾ ಇದ್ದಾರೆ, ಒಂದೊಂದು ಸೆಕೆಂಡ್. ಇವತ್ತು ನಾನು ಸುಳ್ಳು ಹೇಳಿದೆ, ಇವತ್ತು ನಾನು ಬಿಡ್ತೀನಿ, ಇವತ್ತು ನನ್ನ ಜೀವನ ನಾನು ಸಾಯಿತ ಅಂತ ಸುಳ್ಳು ಹೇಳಲ್ಲ. ನಾನು ಪಾಪ ಮಾಡ್ತೇನೆ, ಇನ್ಮೇಲೆ ನಾನು ಪಾಪ ಮಾಡಲ್ಲ. ಇನ್ಮೇಲೆ ಕೋಪ ಮಾಡ್ಕೊಳ್ತಾ ಇದ್ದೆ, ಇನ್ಮೇಲೆ ಮಾಡಲ್ಲ. ಚಾಡಿ ಹೇಳ್ತಾ ಇದ್ದೆ, ಇನ್ಮೇಲೆ ಮಾಡಲ್ಲ. ನಾನು ಮಾಡಲ್ಲ ಇನ್ಮೇಲೆ. ಅದಕ್ಕೆ ಮಾಡಿದ ಹೃದಯ ಬಾಯಿನ ದೇವ ಸೋತ ಇನ್ನು ಹೆಚ್ಚಾದ ಭಕ್ತಿ. ಕಾಂಚನ ನೀವು ಮಾಡ್ತಾರ ಭಕ್ತಿ ಸಾಕಾಗ್ತಾ ಇಲ್ಲ, ಅದು ಸಾಕಾಗ್ತಾ ಇಲ್ಲ. ನೀವು ಏನ್ ಕೇಳಿದ್ರೆ ಇನ್ನು ಹೆಚ್ಚಾಗಿ ಮಾಡಿದ್ರೆ, ಬಟ್ ದೇವ್ರು ನಿಮ್ಮಿಂದ ಹೆಚ್ಚು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ನಿಮ್ ವಿರುದ್ಧವಾಗಿ ಯಾರು ಇಲ್ಲ ಆಗಿಲ್ಲ, ಬಟ್ ನೀನು ಹುಷಾರಾಗ್ಬೇಕು. ಈಗ ಹೇಳಿದ್ರು ಮುಂದೆ ಆಗೋದನ್ನ ನೀನು ಬುದ್ಧಿವಂತ ಸ್ತ್ರೀ, ನೀನ್ ಮನೆಯನ್ನು ಕಟ್ಕೋಬೇಕು. ನೀನು ಕಟ್ಕೋಬೇಕು. ನೀನು ಬೈಬಲ್ ಏನಿದೆ ಅದನ್ನ ಕರೆಕ್ಟಾಗಿ ಫಾಲೋ ಮಾಡು. ನೀನು ನೋಡ್ಬೇಡ, ಬೇರೆ ನೋಡ್ಬೇಡ, ನೀನು ಅವ್ರ ಬದಲೇ ಕೇಳ್ಬೇಡ. ನೀನು ನಿನ್ನ ಕೈಯಲ್ಲಿ ದೇವ್ರು ಕೊಟ್ಟಿರೋದು ಕುಟುಂಬನ, ಅದನ್ನ ಎಸ್ ಗ್ಲೋರಿ ಮಹಿಮೆ ಇನ್ನ ಪ್ರೆಸೆನ್ಸ್ ಅಭಿಷೇಕ. ನೀನು ಇನ್ನೂ ಹೆಚ್ಚು 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 ದೇವ್ರ ವಾಕ್ಯ ಓದ್ಬೇಕಾದ್ರೆ, ಅದು ಹೇಳೋ ಪ್ರಕಾರ ನಡಿಬೇಕಾದ್ರೆ ನೀನು ನಿನ್ ಮನೆ ಒಂದು ಆಶೀರ್ವಾದ ನಿಧಿಯಾಗಿ ದೇವ್ರು ಮಾಡ್ತಾರೆ. ಎಸ್ ನಿಮಗೆ ಬಿಸ್ನೆಸ್ ದೇವ್ರು ಕೊಟ್ಟಿದ್ರೆ, ಆದ್ರೆ ದೇವ್ರು ಕೇಳ್ತಿದ್ದಾರೆ ಎಲ್ಲಿ ಗಂಡ ಹೆಂಡತಿ ಭಕ್ತಿ ಆಗಾದ್ರೆ, ಭಕ್ತಿ ಎಲ್ಲಿ ಆಗಾದ್ರೆ ತೋರಿಸ್ತಾರೆ, ಪ್ರೀತಿ ಎಲ್ಲಿ ನೀವು ದೇವರಿಗೆ ಕಾಟಿ ತೋರಿಸ್ತಾರೆ, ಭಕ್ತಿ ಎಲ್ಲಿ ಆಗಾದ್ರೆ. ಹೇಳ್ತೀನಿ ಒಂದ್ಸರಿನ, ದೇವ್ರ ಕಣ್ಣು ಹುಡುಕ್ತಿರೋದು ಎಲ್ಲಿ ಬಂದಿಲ್ವಲ್ಲ ನನ್ನ ಮಗ ಅಂತ ಕೇಳ್ತಾರೆ. ನಾನು ಇಷ್ಟೆಲ್ಲ ಆಶೀರ್ವಾದ ಮಾಡಿದೆ, ನನ್ನ ಸ್ತೋತ್ರ ಮಾಡು ದೇವ್ರು ಕೇಳ್ತದ್ದು. ಸ್ತೋತ್ರ ಮಾಡಕ್ಕೆ ಯಾರು ಬಂದಿದ್ದಾರೆ? 10 ಜನ ಕುಷ್ಠರೋಗಿ ಗುಣ ಆಯ್ತು, ಎಲ್ಲರಿಗೂ ಗುಣ ಆಯ್ತು. ಆದ್ರೆ ಒಬ್ಬ ಮಾತ್ರ ಬಂದಿರೋ ಸ್ತೋತ್ರ ಮಾಡಿದ್ರು. ಅದನ್ನೇ ನಿಮಗೆ ದೇವ್ರ ಲೆಕ್ಕ ಕೇಳ್ತಾರೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ. ನಿಮಗೆಲ್ಲ ದೇವರು ಹೀಲ್ ಮಾಡಾಯ್ತು, ಗುಣ ಮಾಡಾಯ್ತು. ನಿಮ್ಮ ಮಾವನಿಗೆ, ನಿಮ್ಮ ಅತ್ತೆಗೆ ಗುಣ ಮಾಡಾಯ್ತು, ನಿಮಗೆಲ್ಲ ಮಾಡಾಯ್ತು, ಸಮೃದ್ಧಿ ಸ್ಟಾರ್ಟ್ ಆಯ್ತು. ಆದ್ರೆ ನೀವು ಬಂದು ಕರೆಕ್ಟಾಗಿ ದೇವರಿಗೆ ಸಾಕ್ಷಿಯಾಗಿ ಮಹಿಮೆ ಪಡಿಸಿದೆ ಎಲ್ಲಿ? ನೀವು ದೇವರಿಗೆ ಮಹಿಮೆ ಪಡಿಸಿದೆ ಎಲ್ಲಿ? ಅದನ್ನೇ ಹೇಳ್ತಿರೋದು ದೇವರಲ್ಲಿ. ಯಾವತ್ತೋ ಒಂದಿನ ಅಲ್ಲ, ಅದು ಯಾವತ್ತೋ ಒಂದಿನ ಅಲ್ಲ. ಕೂತ್ರು ನಿಂತ್ರು ಹೇಳ್ತಾನೆ ಇರ್ಬೇಕು, ಕೂತ್ರು ನಿಂತ್ರು. ಎಸ್ ಅದನ್ನೇ ಹೇಳ್ತಾರೆ ದೇವ್ರ ಬಗ್ಗೆ. ನಿಮಗೆ ದೇವ್ರ ಎಕ್ಸ್ಪೆಕ್ಟ್ ತುಂಬಾ ಮಾಡ್ತಾರೆ ನಿಮ್ಮಿಂದ. ಕೂತ್ರು ನಿಂತು ನೀವು ಚೆನ್ನಾಗಿ ದೇವರಿಗೆ ಸ್ತೋತ್ರ ಹೇಳ್ತಾನೆ ಇರ್ಬೇಕು. ನೀವು ಎಲ್ಲ ಕೂತ್ರು ನಿಂತು ಹೋಗ್ಬೇಕಾದ್ರೆ, ನಡಿಬೇಕಾದ್ರೂ, ನೀವು ಮಾತಾಡ್ಬೇಕಾದ್ರೂ ಒಂದೊಂದು ಸೆಕೆಂಡ್ ನಿಮ್ ಬಾಯಿ ಮಾತ್ರ ಸ್ಟಾಪ್ ಆಗಿಲ್ಲ. ನಿಮ್ದು ಬಾಯಿ ಮಾತ್ರ ನಿಮ್ದು ದೇವ್ರನ್ನ ಯಾವ ರೀತಿಯಲ್ಲಿ ದಾವಿದ ಹೊಗಳ್ತಾನೆ ಇದ್ದಾನೆ. ಅವನು ಯಾವ ರೀತಿ ಹೇಳ್ತಾನೆ ದೇವರಿಗೆ, ಅಯ್ಯೋ ಮಣ್ಣಿನ ಸ್ತುತಿ ಮಾಡ್ತಾನಪ್ಪ, ನಿನ್ನ ಮಣ್ಣಿನ ಸ್ತುತಿ ಮಾಡ್ತಾ. ಎಲ್ಲಿ ಹೋದ್ರು ಉನ್ನತ ಸ್ಥಾನ ಸ್ತೋತ್ರ ಮಾಡ್ತಾ ಇದ್ರೇನೆ ಆ ದಾವಿದ ಮೇಲೆ ಬ್ಲೆಸ್ಸಿಂಗ್ ಅದು ಸ್ಟಾಪ್ ಆಗಲ್ಲ.
ಸ್ಟಾಪ್ ಆಗದೇ ಇಲ್ಲ. ಎಸ್, ನೋಡು ರಾಜ, ನೋಡು ಏಸಪ್ಪ, ಪರಿಶುದ್ಧಾತ್ಮನಿಂದ ಎಷ್ಟು ಎಸ್. ಯಾಕೆ ಗಂಗಮ್ಮ ಸೋತೋಗ್ಬಿಟ್ರು ಇಷ್ಟಕ್ಕೇನೆ? ಸಾಕಾಯ್ತಾ ನಿನಗೆ? ಮೊದಲು ಎಲ್ಲ ನಾನು ಏಸಪ್ಪನೇ ಅಂತ ಹೇಳ್ತಾ ಇದ್ರಿ, ಒಂದು ಕಾಯಿಲೆಗೆ ಎದುರು ಬಿಟ್ಟ ನೀವು. ಆ ಮಾನಕರ ಕಾಯಿಲೆ ಸಾವು ಅಂತ ದೇವ್ರು ಹೇಳಾಗಿದೆ ಇಷ್ಕಿನಿಗೆ. ಇಷ್ಕಿಯ ಅವನು ಹೇಳಿ ಒಪ್ಕೊಳ್ಳೇ ಇಲ್ಲ, ಅವನು ಒಪ್ಕೊಳ್ಳೇ ಇಲ್ಲ. ಅವನು ಇಲ್ಲಪ್ಪ ನಾನು ಸಾಯಲ್ಲ, ನಾನು ಸಾವನ್ನ ಪ್ರಮೋಷನ್ ಆಗಿ ತೆಗೆದುಕೊಳ್ತಾ ಇದ್ದಾನೆ. ಒಂದು ಶೀತ ಕಾಯಿಲೆಗೆ ಎದುರ್ತಾ ಇದ್ದ ನೀವು, ಅದು ಕಾಯಿಲೆ ಅಲ್ಲ, ಅದು ಕಾಯಿಲೆ ಅಲ್ಲ. ಸರಿಯಾಗಿ ದೇವರಿಗೆ ಸ್ತೋತ್ರ ಮಾಡಿ, ನೀವು ಸರಿಯಾಗಿ ದೇವರಿಗೆ ಸ್ತೋತ್ರ ಮಾಡಿ. ಬಟ್ ನೀವೆಲ್ಲೋ ಕೆಲವು ಮಿಸ್ಟೇಕ್ ನ ಮಾಡಿದ್ರೆ ಅದು ನಿಮಗೆ ಗೊತ್ತಾಗ್ತಾ ಇಲ್ಲ. ಅಷ್ಟು ನೀವು ಕೆಲವು ಏನ್ ಮಿಸ್ಟೇಕ್ ಮಾಡಿದ್ದೀರಾ ಅಂತ ಒಂದಲ್ಲ ಎರಡಲ್ಲ ನೀವು ಮಿಸ್ಟೇಕ್ ಮಾಡೋದು ನೀವು. ಎಸ್, ಇವತ್ತು ದೇವರನ್ನ ಅರ್ಕೆ ಮಾಡಿ, ದೇವರೇ ನಾನು ಈ ತಪ್ಪು ಮಾಡಿದ್ದೀನಿ, ನನ್ನ ಕ್ಷಮಿಸು, ನನ್ನ ದೇವರಿಗೆ ಮೋಸ ಮಾಡಬೇಡಿ, ಅನ್ಯಾಯ ಮಾಡಬೇಡಿ. ದೇವ್ರು ಸಹಿಸಲ್ಲ, ಇಷ್ಟ ಆಗಲ್ಲ ದೇವರಿಗೆ, ಇಷ್ಟ ಆಗಲ್ಲ ದೇವರಿಗೆ. ಎಸ್, ಥ್ಯಾಂಕ್ ಯು ಜೀಸಸ್. ನನ್ನ ಜೀವ ಮಾನವಲ್ಲ, ಆಡಿ ಕುಡಿದು ನಟಿಸಿ ಡ್ಯಾನ್ಸ್ ಮಾಡಿ ದೇವರಿಗೆ ಸ್ತೋತ್ರ ಹೇಳ್ತಾನೆ ಇರ್ತೀನಿ ನಾನು ದೇವರಿಗೆ ಹೇಳ್ತಾನೆ ಇರ್ತೀನಿ ನಾನು. ಇನ್ನು ಗ್ರೇಸ್, ಥ್ಯಾಂಕ್ ಯು ಜೀಸಸ್. ನಿಮ್ಮ ದೇವರ ಕೃಪೆ ಅಲ್ಲ, ಅನಾಯಿಂಟಿಂಗ್ ಲೈಫ್. ಎಸ್, the life of anointed. ನೀವು ಏನು ಪ್ರತಿಜ್ಞೆ ಮಾಡ್ತೀರಾ ಅದು ಮಿಸ್ ಮಾಡಂಗಿಲ್ಲ, ಮಿಸ್ ಆಗಿದೆ ಅದು. ಮಹಿಮೆಯ ದೇವರು ನೆನಪು ಮಾಡ್ತಾ ಇದ್ದಾರೆ. ದೇವರೊಂದಿಗಿದ್ದು ಮಕ್ಕಳ ರೆಸ್ತಕ್ಕೆ ಹೋಗ್ಬೇಡಿ, ನೀವು ಮಕ್ಕಳ ರೆಸ್ತಕ್ಕೆ ಹೋಗ್ಬೇಡಿ. ಯೇಸುವಿನ ದೇವರು ನಿಮ್ಮ ಫೇವರ್ ಆಗಿ ಬರೋದು, ದೇವರು ನಿಮ್ಮ ಫೇವರ್ ಆಗಿ ಬರೋದು. ಆಮೆನ್. ಎಸ್, ಗ್ಲೋರಿ 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 ಗ್ಲೋರಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಜೀಸಸ್. ಪರಿಶುದ್ಧಾತ್ಮನ ಎಲ್ಲ ಕಾರ್ಯಗಳಿಗೆ ದೇವರು ಹೇಳ್ತಾ ಇದ್ದಾರೆ. ಕೆಲವರು ಮನುಷ್ಯರನ್ನ ಮೆಚ್ಚಕ್ಕೆ ಹೋಗ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ. ತಮ್ಮನ್ನ, ಅಪ್ಪ ಅಮ್ಮನ್ನ ಅವ್ರ ಮೆಚ್ಚಕ್ಕೆ ಡ್ರಾಮಾ ಆಡಕ್ಕೆ ಹೋಗ್ತಾ ಇದ್ದಾರೆ. ಸ್ಟಾಪ್ ಮಾಡಿ ಅದನ್ನು. ಮನುಷ್ಯನ ಮೆಚ್ಚೋದು ದೊಡ್ಡ ಶಾಪ, ಅದು ದೊಡ್ಡ ಶಾಪ, ಅದು ದೇವರು ಹೇಳ್ತಾ ಇದ್ದಾರೆ. ಎಸ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಶುದ್ಧಿ ಮಾಡಿ ರಾಜ, ಶುದ್ಧೀಕರಿಸು. ಬೆಳಿನ ತಂಗಾದವರೆಗೂ, ಬೆಳಿನ ತಂಗಾದವರೆಗೂ ರಾಜ. ಥ್ಯಾಂಕ್ ಯು ಡ್ಯಾಡಿ, ಥ್ಯಾಂಕ್ ಯು ಜೀಸಸ್. ರಿಖಾನ ಮಾತಿ ಶಿಯಾ ಲಿಯಾ ಕಾರಿಯಾ ಲವ. ಆಕೆ ತೋರಿಸಿದ ಪ್ರೀತಿ ಬಹಳ ಬಹಳ, ಆಕೆ ಮಾಡಿದ ಪಾಪನು ಬಹಳ. ಎಲ್ಲ ಎಲ್ಲ ಹೋಗ್ತಾ ಇದೆ. ಹಲ್ಲೆಲೂಯಾ. ಎಲ್ಲ 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 ತೊಳಿತಾ ಇದೆ. ಸ್ತೋತ್ರ. ಎಲ್ಲ ತೊಳಿತಾ ಇದೆ. ಕ್ರಿಸ್ತನ ಪ್ರೀತಿ ಮಾಡಿದ ಎಲ್ಲ ತೊಳಿತಾ ಇದೆ. ದೇವರನ್ನು ತೊಳಿತಾ ಇದ್ದಾರೆ ನೋಡಿ, ತೊಳಿತಾ ಇದ್ದಾರೆ ನೋಡಿ. ನೆನೆದ ಅಂಗಾರನ್ನು ತೊಳಿತಾ ಇದ್ದಾರೆ, ತೊಳಿತಾ ಇದ್ದಾರೆ. ವಾಶ್ ಮಾಡ್ತಾ ಇದ್ದಾರೆ, ವಾಶ್ ಮಾಡ್ತಾ ಇದ್ದಾರೆ, ವಾಶ್ ಮಾಡ್ತಾ ಇದ್ದಾರೆ, ವಾಶ್ ಮಾಡ್ತಾ ಇದ್ದಾರೆ, ವಾಶ್ ಮಾಡ್ತಾ ಇದ್ದಾರೆ. ಅಶಿತ ರಜಿ ದೇವರನ್ನು ವಾಶ್ ಮಾಡ್ತಾರೆ. ಬಿಟ್ಬಿಡಿ ನೀವು ಆ ಮಗಳ ವಿಷಯ, ಮಗನ ಅಳಿಯ ಆ ಯಾವ ವಿಷಯ ಬಿಟ್ಬಿಡಿ ನೀವು. ಯಾವ ಮನುಷ್ಯನ ನೋಡಕ್ಕೆ ಹೋಗ್ಬೇಡಿ ನೀವು. ಅದನ್ನ ನಿಮ್ಗೆ ಯಾವಾಗ ಯಾವ್ದು ಬಾಧೆ ಬಂದ್ರೆ ನಿಮಗೆ ನೋವು ಬರ್ತಾ ಇರೋದು ನಿಮ್ಗೆ, ನೀವು ಇಮ್ಮಿಡಿಯೇಟ್ ಚೇಂಜ್ ಮಾಡಕ್ ಹೋಗ್ತೀರ ಮನುಷ್ಯರ ಮೇಲೆ. ನೀವು ಇಮ್ಮಿಡಿಯೇಟ್ ಚೇಂಜ್ ಮಾಡ್ತಾ ಇದ್ದೀರಾ. ನೀವು ಚೇಂಜ್ ಮಾಡಬೇಡಿ, ನೀವು ಅದನ್ನು ಚೇಂಜ್ ಮಾಡಲೇಬೇಡಿ ಯಾರ ಮೇಲೆ ನೀವು. ಎಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ನೀವು ಈಗ ಹೇಳ್ಬೇಕಾದ್ರೆ ನನ್ನ ತೊಳೆಯಪ್ಪ, ದೇವರನ್ನ ಈ ಸೆಕೆಂಡ್ ನನ್ನನ್ನು ತೊಳಿ, ನೆತ್ತಿರೋ ಸುದ್ದಿ ಮಾಡ್ತಾರೆ. ತೊಳಿ ಯೇಸುವೆ ಬರಕವಾಶ. ನಿನ್ನ ತೊಳೆಯಪ್ಪ, ನಿನ್ನ ರಕ್ತವನ್ನು ತೊಳೆದಿ ಪಾಪಗಳ ಅರಿಕೆ ಮಾಡಿದಾಗ ಎಲ್ಲವೆಲ್ಲ ಸವಿತೆ. ಅರಿಕೆ ಮಾಡಿ, ಅರಿಕೆ ಮಾಡಿ, ಮಾಡಿ 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 ಎಲ್ಲರೂ ಮಾಡಿ, ಅರಿಕೆ ಮಾಡಿ. ಒಬ್ಬೊಬ್ಬರೇ ಸುಳ್ಳು ಅರಿಕೆ ಮಾಡಿ, ಅರಿಕೆ ಮಾಡಿ. ನೀವು ರೆಸ್ಟ್ ಅರಿಕೆ ಮಾಡು. ಸಾಕಾಗ್ತಿಲ್ಲ, ಅರಿಕೆ ಮಾಡಿ ಸಾಕಾಗ್ತಿಲ್ಲ, ಅರಿಕೆ ಮಾಡಿ. ನೀವು ಸರಿಯಾಗಿ ಅರಿಕೆ ಮಾಡಿ. ಹೌದು ರಾಜ, ನಾನು ತಪ್ಪು ಮಾಡಿದ್ದೀನಿ, ಕ್ಷಮಿಸು 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 ರಾಜ. ತೊಳೆಯಪ್ಪ, ಶುದ್ಧಿ ಮಾಡು ಕೃಷ್ಣ. ಹೇಳಿ ಶುದ್ಧಿ ಮಾಡು, ಶುದ್ಧಿ ಮಾಡು, ಶುದ್ಧಿ ಮಾಡು, ಶುದ್ಧಿ ಮಾಡು ನನ್ನ. ಎಸ್ ಸೂರಿಕ ಲಭ ದಿಶಿಮ ಕರಿಯ ಲಭ. ಎಸ್, ಯಾರು ಜಯಮ. ಎಸ್ ಸೂರಿಕ ಹೇಳ ರಮ. ಹೇಳಿ ಹೇಳಿ ನೀವು ನನ್ನ ಶುದ್ಧಿ ಮಾಡಪ್ಪ, ಶುದ್ಧಿ ಮಾಡು, ಶುದ್ಧಿ ಮಾಡು, ಶುದ್ಧಿ ಮಾಡು, ಶುದ್ಧಿ ಮಾಡು ನನ್ನ, ಶುದ್ಧಿ ಮಾಡು. ಎಸ್ ಸೂರಿ ಮಾತಿಶಿಯ ಲಭ. ನನ್ನ ಬನ್ನಿ ಹೇಳಿ ಶುದ್ಧಿ ಮಾಡು, ಶುದ್ಧಿ ಮಾಡು. ಇವತ್ತು ನೀವು ಶುದ್ಧೀಕರಿಸಲ್ಪಟ್ಟರೆ ಇವತ್ತು ಶ್ರೇಷ್ಠ ದಿನ, ಶ್ರೇಷ್ಠ ದಿನ ಇದು. ಎಸ್ ಸೂರಿಕ ಲಭ ದಿಶಿಯ ಲಭ. ನೀವು ಕಾಯ್ದ ನೋವುಗಳು, ಅಪರಾಧಗಳು ಈಗ 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 ಹೋಗದಂತೆ ನಿಮಗೆ ರಿಫ್ರೆಶ್ ಮಾಡ್ತಾರೆ ದೇವರು, ರಿಫ್ರೆಶ್ ಮಾಡ್ತಾರೆ, ರಿಫ್ರೆಶ್. ಎಸ್ ಸೂರಿಕ ಲಭ ದಿಶಿ ಮಾತರಿಯ ಲಭ. ಎಸ್ ಡ್ಯಾಡಿಯಪ್ಪ, ಎಸ್ ಶುದ್ಧಿ ಮಾಡು. ಎಸ್ ಹೋಲಿ ಸ್ಪಿರಿಟ್ ಶುದ್ಧಿ ಮಾಡು. ಎಸ್ ಶುದ್ಧಿ ಮಾಡ್ತಾ ಇದ್ದಾರೆ ನೋಡಿ, ನೋಡಿ ಶುದ್ಧಿ ಮಾಡ್ತಾ ಇದ್ದಾರೆ ದೇವರು. ಪ್ರವೀಣ, ದೇವರು ನಿಮ್ಮನ್ನು ಶುದ್ಧಿ ಮಾಡ್ತಾ ಇದ್ದಾರೆ. ಶುದ್ಧಿ ಮಾಡು ರಾಜ. ಎಸ್ ಸೂರಿ ಮಾತ ದೀಪ
ಮಾಡು. ಇವತ್ತಿಂದ ನೀನು ಶುದ್ಧೀಕರಿಸಲ್ಪಡ್ತಾ ಇದೀಯಾ. ನನ್ನನ್ನು ಶುದ್ಧಿ ಮಾಡು. Yes. ನನ್ನನ್ನು ಶುದ್ಧಿ ಮಾಡು. ಎಲ್ಲ ಅಂಗಾಂಗಗಳು perfect ಆಗಿ ವರ್ಕ್ ಮಾಡುತ್ತೆ. ಎಲ್ಲ ಅಂಗಾಂಗಗಳು perfect ಆಗಿ ವರ್ಕ್ ಮಾಡುತ್ತೆ. ದೇವರಿಗೆ ಶುದ್ಧಿ ಮಾಡು, ಶುದ್ಧಿ ಮಾಡು, ಶುದ್ಧಿ ಮಾಡು. ಬೇಡ ಬೇಡ, ಯಾವ ಮನುಷ್ಯನಿಗೆ ಭಯಪಡಬೇಡ ನೀನು. ಯಾವ ಮನುಷ್ಯನಿಗೆ ಭಯಪಡಬೇಡ. ನಿನ್ನ ಪ್ರಾಣ ಇರೋದು ದೇವರ ಕೈಯಲ್ಲಿ. ಸ್ತೋತ್ರ. ಜೀವ ಉಳಿಸೋದು ದೇವರು, ಮನುಷ್ಯ ಅಲ್ಲ, ಮನುಷ್ಯ ಅಲ್ಲ ನಿನಗೆ. ಯೇಸು ಲಿಗಾಕ ಲಿಗಾಕ ರಿಷಿ ಮಾತಿಯ ಮಾಕ ಓಲಿಕ ಲಬಕ ರಿಷಿ ಅಲಬ ಓಲಿಮಾಕ ರಿಷಿ ಮಾಲಿಕ ಲಮಾತಿಷಿ ಅಲಬ ಓಲಿಕ ಲಿಬಾಬಕ. ಎಷ್ಟು ಉಪಕಾರ ಮಾಡಿದ್ರೆ ನಿನಗೆ, ಎಷ್ಟು ಉಪಕಾರ ಮಾಡಿದ್ರೆ ದೇವರು ನಿನಗೆ ದೀಪ. ಅದನ್ನ ಕೂತು ನಿಂತು ನೀನು ಸ್ತೋತ್ರ ಹೇಳು. ನೀನು ಕೂತು ನಿಂತು ಸ್ತೋತ್ರ ಹೇಳ್ತಾನೆ ಹೇಳು. ನೀನು ಅಷ್ಟೇ ನಿನ್ನ ಕೆಲಸ ನಿಂದು. ಯೇಸು ಲಿಗಾಲಮ್ಮ ನೀನು ಸ್ತೋತ್ರ ಹೇಳ್ತಾ ಇದ್ದಾನೆ, ಸ್ತೋತ್ರ ಹೇಳ್ತಾ ಇದ್ದಾನೆ. ಆ ಮಹಿಮೆ ನಿನ್ನ ಮನೆಯಲ್ಲಿ ಗುಡಾರದಂತ ಆವರಿಸಿಕೊಳ್ಳುತ್ತೆ. ದೇವರ ಮಹಿಮೆ ನಿನ್ನ ಮನೆಯಲ್ಲಿ ಗುಡಾರದಂತ ಆವರಿಸಿಕೊಳ್ಳೋದು. ಎಸ್ ಎಸ್ ಗ್ಲೋರಿ 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 ರಾಜ. ಎಸ್ ಬೀಗ್ರಲ್ಲಿ ಹಚ್ಚಿ ನೀವು ಅರಿಕೆ ಮಾಡಿ ದೇವರಿಗೆ, ಅರಿಕೆ ಮಾಡಿ, ಅರಿಕೆ ಮಾಡಿ. ಮಂತ್ರನ ನೀವು ಅರಿಕೆ ಮಾಡಿ, ಅರಿಕೆ ಮಾಡಿ ದೇವರಿಗೆ. ಅಪಾರದಿಂದ ಅಪಾರಿದು ಕ್ಷಮಿಸು, ಕ್ಷಮಿಸು, ಶುದ್ಧಿ ಮಾಡು, ಶುದ್ಧಿ ಮಾಡು, ಶುದ್ಧಿ ಮಾಡು, ಶುದ್ಧಿ ಮಾಡು. ನನ್ನ ಶುದ್ಧಿ ಮಾಡು ಮಾಡಿ. ನಿನ್ನ ರಕ್ತವನ್ನು ಶುದ್ಧಿ ಮಾಡಪ್ಪ ನನ್ನ. ಶುದ್ಧಿ ಮಾಡು, ಶುದ್ಧೀಕರಿಸು ರಾಜ, ಶುದ್ಧೀಕರಿಸು ರಾಜ. Yes, ಶುದ್ಧೀಕರಿಸು, ಶುದ್ಧೀಕರಿಸು. Yes, ದೇವರನ್ನ ಶುದ್ಧಿ ಮಾಡ್ತಾ ಇದ್ದಾರೆ ನಿನ್ನ. ದೇವರನ್ನ ಶುದ್ಧಿ ಮಾಡ್ತಾ ಇದ್ದಾರೆ ನಿನ್ನ. Yes, thank you, Holy Spirit. ಯಾವ ರೀತಿ ಶುದ್ಧೀಕರಿಸ್ತೀರಾ ಅಂತ ಹೇಳಿದ್ರೆ, ನೀನು ಹೊಸ ಮಗು, ಈ ಪುತ್ರ ಮಗು ನನಗೆ ಏನು ಗೊತ್ತೇ ಇಲ್ಲ ನನಗೆ. ಆ ರೀತಿ ನೂತನ ನೀನು ಚೇಂಜ್ ನಿಂತಿದೆ. Yes, glory to ನಮಗೆ ದೇವರು ಶುದ್ಧಿ ಮಾಡಾಗಿದೆ. ಆಮೆನ್. ದೇವ್ರನ್ನ ಶುದ್ಧಿ ಮಾಡಿ ನಿನ್ನ ಕಾಯೆಲ್ಲ ಓಡಾಗಿದೆ. ನಿನ್ನ ಕಾಲದ ಕಾಯಿಲೆ ದೀಪ ಹೋಗಾಯ್ತದ. ಎಂಜಾಯ್ ಮಾಡು ಅಷ್ಟೇ, ಉಂಟು ನಿನಗೆ ಸ್ತೋತ್ರ ಹೇಳು ಅಷ್ಟೇ. ಆ ದಾರಿ ಹೋಗ್ಬೇಕು, ಗುಣ ಆಗ್ಬಾರ್ದಲ್ಲ. ಸ್ತೋತ್ರ ಹೇಳ್ತಂದ್ರೆ, ಓ ಸ್ತೋತ್ರ ಸ್ತೋತ್ರ ರಾಜ, ಸ್ತೋತ್ರ ಎಂದು ಹಾಡುವೆನು ರಾಜ, ಮನಸಾರೆ ಸ್ತುತಿಸುವೆ ದೇವ. ಸ್ತೋತ್ರ ಎಂದು ಹಾಡುವೆನು ರಾಜ. Yes, ಮಹಿಮೆ. ಮನಸಾರೆ ಸ್ತುತಿಸುವೆ ರಾಜ. ಆ ದೇವರ ಸನ್ನಿಧಿಯಲ್ಲಿ
ವಿಷಯವನ್ನು ತಡೆಯಕ್ಕಾಗಿಲ್ಲ. ಆ ಕುಷ್ಠರೋಗನ ಗುಣ ಮಾಡಿದ್ದು ಅವನಿಗೆ ಹೋಗ ದಾರಿ ಹೋಗಿಲ್ಲ. ಅವನು ರಿಟರ್ನ್ ಕ್ರಿಸ್ತನನ್ನ ಹುಡುಕಿ ಬರ್ತಾ ಇದೆ. ರಿಟರ್ನ್ ಸೃಷ್ಟಿಕರ್ತನನ್ನ ವಾಪಸ್ ಬರ್ತಾ ಇದೆ. ಅಯ್ಯೋ, ನನ್ನ ಗುಣ ಮಾಡಿದ ದೇವರು, ನನ್ನ ಹೀಗೆ ಮಾಡಿದ ಯೇಸು ಕ್ರಿಸ್ತನು, ಆ ದೇವರಿಗೆ ನಾನು ಸ್ತೋತ್ರ ಹೇಳಬೇಕು. ನನ್ನ ದೇವರಿಗೆ ಸಾಕ್ಷಿ ಹೇಳಬೇಕು ನಾನು. ಎಸ್, ಹೋಗ್ಬೇಕಾದ್ರೆ ಗುಣ ಆಗಿದೆ, ಹೋಗ್ಬೇಕಾದ್ರೆ ಗುಣ ಆಗಿದೆ. ಗುಣ ಆಗಿದೆ. ಎಷ್ಟು ಸಾರಿ ದೇವರಿಗೆ ಸಾಕ್ಷಿ ಹೇಳಿದೆ ನೀನು? ಎಷ್ಟು ಸಾರಿ ದೇವರಿಗೆ ಮಹಿಮೆ ಪಡಿಸಿದೆ ನೀನು? ನಿನ್ನ ಜೀವನ ತಿರುಗಿಕೊಂಡು ಯೇಸು ಕ್ರಿಸ್ತನು ಎಷ್ಟು ಸಾರಿ ನೀನು ಕೂಗಿ ಕೂಗಿ ಹೇಳಿದೆ ದೇವರಿಗೆ ನೀನು? ಅದನ್ನ ಹೇಳ್ತಾರೆ ದೇವರು. ಆ 9 ಜನ ಯಾಕೆ ಬರಲಿಲ್ಲ? ಅವರು ಸಾಕ್ಷಿ ಹೇಳ್ಬೇಕಾದ್ರೆ ದೇವರು ಅದನ್ನು ಸ್ಥಿರ ಹಾಕೋದು. ಇದು ನನ್ನ ಮಗ, ಇದು ನನ್ನ ಮಗಳು, ಇದು ಸಾಕ್ಷಿ ಹೇಳ್ತಾನೆ ಇದ್ದಾರೆ. ಅದನ್ನೇ ಏಸಪ್ಪ ಹೇಳುದು, ಕೊನೆವರೆಗೂ ಸಾಕ್ಷಿಯಾಗಿರಿ ನೀವು, ಕೊನೆವರೆಗೂ ಸಾಕ್ಷಿಯಾಗಿರಿ. ಸಾಕ್ಷಿ 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 ದೇವರು ಹೇಳ್ತಾರೆ. ಸಾಕ್ಷಿಯಾಗಿ ಸಾಕ್ಷಿಯಾಗಿ ಸುರೇಶ್, ನಿಮ್ಮನ್ನ ದೇವರು ಸಾಕ್ಷಿ ಜೀವಿತಾಗಿ ನಿಲ್ಲಿಸೋದು. ನೀವು ನೋಡ್ಬೇಡಿ ಬೇರೆಯವ್ರನ್ನ, ನೀವು ನೇರವಾಗಿ ಏಸಪ್ಪ ನೋಡಿ ನಡೀತೀರಿ. ನಿಮ್ಮ ಆಶೀರ್ವಾದ ಆ ಅಲೆಗಳ ರೀತಿಯಲ್ಲಿ ಹೋಗ್ತಾನೆ ಇರ್ತದೆ. ಅಲೆ ಯಾರು ಸ್ಟಾಪ್ ಮಾಡಕ್ ಆಗಲ್ಲ. ಆ ರೀತಿ ದೇವ್ರದ್ದು ನಿಮ್ಮ ಮೇಲೆ ಸಾಕ್ಷಿಯಾಗಿ ನಿಲ್ಬೇಕಾದ್ರೆ ಅದು ಆಶೀರ್ವಾದ ಹಂಗೆ ಹರಿತಾನೆ ಇರುತ್ತೆ. ನಮ್ಮ ಇನ್ಯಾದ ಕಾರ್ಯಗಳು ದೇವರು ನಿಮ್ಮ ಜೀವಿತದಲ್ಲಿ ಅದನ್ನೇ ತಿರುಗಿ ಪ್ರಾಮಿಸ್ ಮಾಡ್ತಾರೆ. ಈ ವಾಕ್ಯನ ನೀವು ಜ್ಞಾನೋಕ್ತಿ 15 ಅದನ್ನ ನಿಮ್ಮ ಮನೇಲಿ ಓದಿರಿ. ಮುಂದಿನ ಕಾಲ ನೀವು ಬರ್ಬೇಕಾದ್ರೆ ನಿಮ್ಮ ಮನೇಲಿ ಖಾಲಿ ಆಗಲ್ಲ. ದೊಡ್ಡ ನಿಧಿ ಇದೆ. ಎಲ್ಲೂ ಹುಡುಕಿದ್ರು, ಎಲ್ಲೂ ಕೈ ಹಾಕಿದ್ರು, ನಮಗೆ ಸಿಗದೆ ಮನಿ, ಸಿಗದೆ ಮನಿ. ನೀವು ಹೇಳ್ತೀರ ನಾನು ಇಲ್ಲಿ ಇಟ್ಟಿರ್ಲಿಲ್ವಲ್ಲ, ನಾನು ಇಲ್ಲಿ ಹೇಗೆ ಇದು ಬರ್ತಾ ಇದೆ? ನಿಮ್ಮ ಮನೇಲಿ ದವಸ ಧಾನ್ಯ, ರೇಷನ್ನು, ಅದನ್ನೇ ಸ್ಟಾಕ್ ಇರ್ತದೆ. ಸ್ಟಾಕ್ ಯೋಚನೆ ಸ್ಟಾಕ್ ಆಯ್ತು, ಅದನ್ನೇ ಇರ್ತದೆ. ನಿಮ್ಮಲ್ಲಿ ಸ್ಟಾಕ್ ಪ್ರಾರಂಭ ಸ್ಟಾರ್ಟ್ ಆಗಿದೆ ಪ್ರಿಯರು. ನಿನ್ನ ಮಕ್ಕಳ ಮೇಲೆ ಆಶೀರ್ವಾದ ಅನೇಕ ಜನ ಸ್ಪಿರಿಚುವಲ್ ಲೈಫ್ ಚೇಂಜ್ ಆಗ್ತಾರೆ, ಚೇಂಜ್ ಮಾಡ್ತಾ ಇದ್ದಾರೆ. ವಸಂತಮ್ಮಗೆ ದೇವರು ಚೇಂಜ್ ಮಾಡಿದ್ದಾರೆ. ಸಾಕ್ಷಿ ಸರಿಯಾಗಿ ಹೇಳಲ್ಲ, ಬಾಯ್ತಿರಲ್ಲ, ಬಾಗ್ತಾ ಇದ್ರೆ ಅವ್ರು ಬರೀ ನಾನು ಅಂತ ಹೇಳ್ತಿದ್ದಾರೆ. ನಾನು ಪ್ರೇಯರ್ ಮಾಡಿ ನಾನು ಅಲ್ಲಲ್ಲ. ನಿಮ್ಮ ಲೈಫ್ 100% ಆ ಸುಳ್ಳು, ಆ ಮೋಸನ ಬಿಡಿಸಿ ದೇವರು ನಿಮ್ಮನ್ನ ಯಾವ ರೀತಿ ಪುನಃಸ್ಥಾಪನೆ ಮಾಡಿದ್ರು, ಅದು ದೇವರ ಕೃಪೆ, ದೇವರ ಸ್ಥಾಪನೆ ಸ್ಪಿರಿಚುವಲ್ ಲೈಫ್. ರೂಪನ ಹುಷಾರಾಗ್ಬಿಟ್ಟಿದ್ರು ಸ್ಪಿರಿಚುವಲ್ ಲೈಫ್ ಅಲ್ಲಿ. ಈಗ ಹುಷಾರಾಗ್ಬಿಟ್ಟಿತ್ತು. ಆಮೇಲೆ ಹೆಂಗೋ ಓಡ್ತಾ ಇತ್ತು ಅದು ಗಾಡಿ, ಹೆಂಗೋ ಓಡ್ತಾ ಇತ್ತು, ಎಲ್ಲ ಕಡೆ ಸುತ್ತ ಗಾಡಿ. ಅದು ಪೆಟ್ರೋಲ್ ಹಾಕೊಂಡು ಡೀಸೆಲ್ ಬಾ ಎಲ್ಲ ಕಡೆ ಸುತ್ತ ಇತ್ತು. ಈಗ ಗೊತ್ತಾಯ್ತು ಸುತ್ತಂಗಿಲ್ಲ ಹಂಗೆಲ್ಲವ, ದೇವರು ಸುತ್ತಿಸ್ಬೇಕು ನಮ್ಮನ್ನ ಅಂತ ಹೇಳಿ. ದೇವ್ರ ನಿನ್ನ ಜೀವಿತದಲ್ಲಿ ಬಂದಾಗ, ಮಾತಾಡಕ್ಕೆ ಸ್ಟಾರ್ಟ್ ಆದಾಗ ನಿನ್ನ ಲೈಫ್ ಒಂದು ಆ ಸ್ಪಿರಿಚುವಲ್ ರಲ್ಲಿ ಓಪನ್ ಆಗಿದೆ. ಮೇಘನಿಗೆ ದೇವ್ರ ಮಹೇಶಿಗೆ ಅವರು ಸ್ಪಿರಿಚುವಲ್ 100ಕ್ಕೆ 100 ಅವರು ತಮ್ಮನ್ನ ದೇವರಿಗೆ ಬಿಟ್ಕೊಟ್ಟಿದ್ದಾರೆ. ಮೇಘನ ಹೇಳ್ತಾರೆ, ಅಪ್ಪ ನಾನು ಪರಿಶುದ್ಧವಾಗಿ ನಾನು ಜೀವಿಸ್ತೀನಿ. ಇನ್ನೂ ದೇವರು ಹೇಳ್ತಿದ್ದಾರೆ, ಪರಿಶುದ್ಧವಾಗಿ ಜೀವಿಸಕ್ಕೆ ಡಿಸೈಡ್ ಮಾಡಿದ್ದಾರೆ. ಇನ್ನ ಆ ಬೀಜ ಬಿತ್ತಬೇಕಾದ್ರೆ ಆ ನೆಕ್ಸ್ಟ್ ಕುಯ್ಯೋದು ಒಂದು, ಅದು ಬೆಲೆ ಯಾವ್ದು ಇವತ್ತು ಕುಯ್ದಲ್ಲ ಯಾರು ಸರಿಯಾಗದು. ಆ ಪರಿಶುದ್ಧತೆ ಬೀಜನ ಬಿತ್ತಬೇಕಾದ್ರೆ ಅದ್ರ ಫಸಲು ಭಯಂಕರವಾಗಿರ್ತದೆ. ಅದು ಯಾರು ಬೆಲೆ ಕೆಟ್ಟಕ್ಕಾಗದೇ ಡೈರೆಕ್ಟ್ ಪರಲೋಕದಿಂದ ಫಲ. ಅದು ಆ ಪರಿಶುದ್ಧತೆ ಎಂಬುದು ಫಲ ಬರೋದು ಡೈರೆಕ್ಟ್ ಪರಲೋಕದಿಂದ. ಅದನ್ನೇ ಹೇಳ್ತಾ ಇದ್ದಾರೆ, ಪರಲೋಕದಿಂದ ಬರುವಂತದ್ದು ರಚನೆ ಆಗೋದು ಎಲ್ಲ ಮಹಿಮೆ. ಕುಳಿತಿರುವೆ ನಿನ್ ಪಾದದಲ್ಲೇ, ಹೊರಗಿರುವೆ ನಿನ್ನೆದೆಯಲ್ಲೇ, యేసయ్య ಮನೆ ಪ್ರೀತಿಸಿದೆ ಪ್ರೀತಿಸಿದೆ ನಿನ್ನಂತಾನೆ
ಥ್ಯಾಂಕ್ ಯು ಫಾದರ್. ಅಮರಬರ ಕಲಬ ಶಬರ ಬರ ಬರಬ ಲಿಬೋರ ಕರಬರ ಶಬ. ಥ್ಯಾಂಕ್ ಯು ಜೀಸಸ್. ಲಿಬೋರ ಕರಬರಲಬ. ಏನೇನು ನಿಮಗೆ ದೇವರು ಮಾತಾಡಿರೋದಿಲ್ಲಿ ಅದನ್ನೆಲ್ಲ ದೇವರು ಅತಿ ಶೀಘ್ರವಾಗಿ ಮಾಡಿ ಮುಗಿಸೋದಕ್ಕೆ ಅದು ಆದಿಯಲ್ಲೇ ನಿರ್ಧಾರ ಆಗೋಗಿದೆ. ಅದು ಇವಾಗ ರಿವೀಲ್ ಆಗಿದೆ ನೋಡಿ. ಇನ್ನು ನೀವು ಪಶ್ಚಾತ್ತಾಪ ಪಟ್ಟಿ ಮುಂದುವರಿಯೋದಾದ್ರೆ ನೀವು ಅದು 1000 ಟೈಮ್ಸ್ ಜಾಸ್ತಿ ಆಗುತ್ತೆ. ಈಗಾಗಲೇ ನಿಮಗೆ ಕೆಲವರಿಗೆ ಒಳ್ಳೆಯವರು ಅಂತ ಬಂದಿದೆ. ಇನ್ನು ನೀವು ಬೇರೆಯವರು ಅವರು ಪಶ್ಚಾತ್ತಾಪ ಪಡೋದಾದ್ರೆ ಇನ್ನೂ ನನ್ನನ್ನು ಪರಿಶುದ್ಧ ಮಾಡಿ, ಇನ್ನು ನಾನು ನಿನ್ನ ಸಾರೂಪ್ಯಕ್ಕೆ ನಿನ್ನ ಹಾಗೆ ನಾನು ಮಾರ್ಪಡ್ತೀನಿ ದೇವರು. ಅವಾಗ ನೀವು ಊಹಿಸೋದಕ್ಕೆ ಆಗದಿಲ್ಲ. ಬರೀ ಕಾಸಲ್ಲ, ನಿಧಿಗೆ ವ್ಯತ್ಯಾಸ ಬೇರೆ ಇದೆ. ಅದಕ್ಕೆ ಟ್ರೆಷರ್ ಅನ್ನೋದಕ್ಕೆ ವ್ಯತ್ಯಾಸ ಬೇರೆ ಇದೆ. ನೀನು ಎಷ್ಟು ಖರ್ಚು ಮಾಡಿದ್ರೂ ಮುಗಿಯೋದಿಲ್ಲ ಅದು. ನೀನು ಮಿಷನ್ ತಗೊಂಬ ಅಂತ ಹೇಳಿದ್ವು ನಾವು. ಆ ಮಿಷನ್ ತಂದ್ರೂ ಸಾಕಾಗಲ್ಲ ನಿನಗೆ. ಬಬಾ ಹರ ಲಬ ಖರಮ ಶಬಾರಿ ರಬ ಖಲಬ. ಹಾಗೇನೆ ಕಾಯಿಲೆಗಳು ಕಣ್ಮರೆ ಆಗ್ತಾ ಇದೆ. ನಿಮ್ಮ ವೈರಿಗಳು ನಿಮ್ಮ ಮುಂದೆ ನಿಲ್ಲಲ್ಲ. ಇನ್ನು ಅವರು ಏಸಪ್ಪನ ಮೊರೆ ಹೋಗ್ತಾರೆ. ಅವರು ಆ ದಿನಗಳು ಬಂದಾಯ್ತು. ಲೋಕಾದ್ಯಂತ ಇತರೆ ಸಂಪ್ರದಾಯದವರು ಅಷ್ಟೇನೆ ಏಸಪ್ಪಂದೇ ಮೊರೆ ಹೋಗುವಂತ ಸಮಯ. ಆಮೇನ್. ಅಲ್ಲೇ ನಿಂತ್ಕೊಂಡೇ ಕೀರ್ತನೆ 81 ಓದ್ಕೊಳ್ಳೋಣ. ಕೀರ್ತನೆ ಓದಾಯ್ತು ಅನ್ಸದಲ್ಲ? ಓದಾಯ್ತಲ್ಲ? ಓಕೆ. ಸಾಕ್ಷಿ ಹೇಳೋರು ಮಾತ್ರ ಮುಂದೆ ಬನ್ನಿ, ಬೇರೆಯವರು ಹಂಗೆ ಕೂತ್ಕೊಳ್ಳಿ. ಬೇರೆಯವ್ರು ಕೂತ್ಕೊಳ್ಳಿ. ಸಾಕ್ಷಿ ಹೇಳೋರು ಮಾತ್ರ, ಯಾರ್ಯಾರಿಗೆ ಹೆಸರುಗಳು ಬಂತು ಅವರುಗಳು ಮಾತ್ರ. ಶಬ್ದ ಮಾಡಬಾರ್ದು. ಸಾಕ್ಷಿ ಕೇಳಿಸ್ಕೊಳ್ಳಿ ದಯವಿಟ್ಟು. ಸಾಕ್ಷಿ ಹೇಳೋರು ಮುಂದೆ ಬನ್ನಿ. ಹೆಸರು ಕರೆದವ್ರು ಮೈನು. ಆ ಚೇರ್ ಶಬ್ದ ಮಾಡಬಾರ್ದು. ಅಲ್ಲಿ ಚೇರ್ ಶಬ್ದ ಮಾಡಬಾರ್ದು. ಆಮೇನ್. ನೋಡಿ, ಅದಕ್ಕೆ ಪ್ರೇಯರ್ ಮಾಡಲಾಗಿತ್ತು. ಅವ್ರಿಗೆ ಎಷ್ಟು ನೆನಪಿದೆ? ಎಕ್ಸ್ ಪಾರ್ಟಿ ಅಂತೀವಿ ಅದಕ್ಕೆ. ಯಾರಿದ್ರೆ ಅಲ್ಲಿ ಎಲ್ಲ ಲಾಯರ್ಗಳು ಅದನ್ನ ಪ್ರೇಯರ್ ಮಾಡಿದ್ದು. ಅದಕ್ಕೆ ನೋಡ್ರಿ, ಅವ್ರು ಅಂದರೆ ಎಕ್ಸ್ ಪಾರ್ಟಿ ಇದ್ರೆ ಅವ್ರು ಆಪೋಸಿಟ್ ಪಾರ್ಟಿ ಬರದಂಗೆ ಕೇಸ್ ಕಿತ್ಕೊಂಡು ಹೇಳಿ. ಸಾಕ್ಷಿ ಹೇಳಿ. ದೇವನಾಮಕ್ಕೆ ಸ್ತೋತ್ರವಾಗಿ. ನಾನು ಯೇಸು ಕ್ರಿಸ್ತನ ನಂಬಿದ ಮೇಲೆ ನನಗೆ ಎಲ್ಲ ಮೆರಕಲ್ ರೀತಿಯಲ್ಲಿ ಆಗಿದೆ. ಏನು ನಾನು ಊಹಿಸೇ ಇರಲಿಲ್ಲ. ಆ ರೀತಿ ನನಗೆಲ್ಲ ಆಗಿದೆ. ಮಗು ಆಯಿತು, ನಮಗೆ ಸ್ವಂತ ಮನೆ ಆಯಿತು, ನನ್ನ ಮಗನಿಗೆ ಒಂದು ಜಾಗ ಅಂತ ಇದ್ದಾರೆ. ಮತ್ತು ತುಂಬ ಹಾಸ್ಪಿಟ್ಲು ಅಲ್ಲಿದ್ದೆ. ಆಪ್ರೇಷನ್ ಆಗಿದೆ, 2 ದೊಡ್ಡ ಆಪ್ರೇಷನ್. ಅದಾದಿದ್ದು ಹೆಸರು ನಂಬಿದ ಮೇಲೆ ನನಗೆ ಹಾಸ್ಪಿಟ್ಲೇ ಹೋಗಿಲ್ಲ, ಒಂದು ಮಾತ್ರೆನೂ ತಗೋತಿಲ್ಲ. ಮೊನ್ನೆ ಹಂಗೂ ಬಿದ್ದೆ. ಇದನ್ನ ಟೇಸ್ಟ್ದು ಬೇಳೆನ ಹಾಕಿದ್ದೆ ನೆಲಕ್ಕೆಲ್ಲ. ಅದಕ್ಕೊಂದು ಕಾಲು ಜಾರ್ ಬಿದ್ದುಬಿಟ್ಟೆ. ಆದ್ರೂ ಒಂದು ಏನು ಮಾತ್ರೆ ತಗೊಳ್ಳಿಲ್ಲ. ಹಂಗೇನೆ ಸ್ವಲ್ಪ ದಿವಸ ಕುಂದ್ಕೊಂಡು ಆಡಿದೆ. ಮಹೇಶ್ ಹತ್ತೋಗ ಹಾಸ್ಪಿಟ್ಲಿಗೆ ಹೋಗೋಣ ಅಂತೆಲ್ಲ ಅಂದರು. ಆದ್ರೂ ಹೋಗಲಿಲ್ಲ. ಎಲ್ಲ ಹೆಸರು ಮೇಲೆ ನಾನು ಬರ ಹಾಕಿ ನಡೀತಿದ್ದೇನೆ. ಹೆಸರು ಏನನ್ನ ನಡೆಸ್ಕೊಂಡು ಹೋಗ್ತಿದ್ದೆ. ಅದಕ್ಕೋಸ್ಕರ ಸ್ತೋತ್ರ. ಯೇಸು ನಾಮಕ್ಕೆ ಪರಿಶುದ್ಧವಾದ ನಮ್ಮ ಸ್ತೋತ್ರವಾಗಿ. ನನಗೆ ತುಂಬ ಬರುವಾಗ ಚೆನ್ನಾಗೆ ಬಂದಿದ್ದಲ್ಲಿ ಇಲ್ಲಿ ನಿಂತ್ಕೊಂಡು ತುಂಬ ಹೊಟ್ಟೆ ನೋವು ಬರ್ತದೆ, ಕಂಠೆ ನೋವು ಬರ್ತದೆ, ನಿಲ್ಲಕ್ಕಾಗ್ತಾ ಇಲ್ಲ. ಹೇಳ್ಕೊಡ್ರ ನಾನು ಅದು ದೇವರು ನನ್ನ ಪರಿಸ್ಥಿತಿ. ಆಮೇನ್. ಯೇಸು ನಾಮಕ್ಕೆ ಸ್ತೋತ್ರ. ಯೇಸಪ್ಪನ ನಂಬಿದ್ಮೇಲೆ ನನಗೆ ಬೇರೆದು ಹೆಚ್ಚಾಗಿ ನನ್ನನ್ನು ಆಶೀರ್ವದಿಸಿದ್ದಾರೆ. ಆಮೇಲೆ ಆಂಟಿ ಮುಖಾಂತರ ಏನೇನು ಹೇಳಿದ್ದಾರೆ ಅದೆಲ್ಲ ಪ್ರತಿಯೊಂದು ನನ್ನ ಜೀವಿತದಲ್ಲಿ ನಡೀತಾ ಇದ್ದಾರೆ. ಮನೆ ಮುಂದೆ ನಡೀತಾ ಅಂತ ನಡೆಸ್ತಿದೆ. ಮತ್ತು ನನ್ನ ಪರಿಶುದ್ಧವಾಗಿ ಜೀವಿಸಲು ನನಗೆ ಸಹಾಯ ಮಾಡ್ತಿದ್ದಾರೆ. ಅದಕ್ಕೆ ಆಮೇನ್. ನನಗೆ ಎಡೆ ನೋವು ಆಗಬೇಕು. ಏಸಪ್ಪ ನನಗೆ ಮುಟ್ಟಪ್ಪ ಪ್ರವಾದಿ ಮುಖಾಂತರ ಮುಖಾಂತರ ನನಗೆ ಏನಾದರೂ ಪ್ರವಾದಿ ತಿಳಿಸಪ್ಪ, ಯಾಕೆ ಹಿಂಗಾಗಬೇಕಪ್ಪ ನನಗೆ ಅಂತ ನಾನು ಪ್ರೇಯರ್ ಮಾಡ್ತಿದ್ದು. ಅದೇ ರೀತಿ ನನ್ನ ಪಾಪದಿಂದ ಮುಗಿದಿಲ್ಲಪ್ಪ, ನನ್ನನ್ನು ಕ್ಷಮಿಸಿದ್ದೇವೆ ಅಂತ ನಾನು ಏನೇನು ಮಾಡಿದ್ದ ನನಗೆ ಗೊತ್ತಿಲ್ಲಪ್ಪ, ನನ್ನನ್ನು ಕ್ಷಮಿಸಿದ್ದೇವೆಪ್ಪ ಅಂತ ನಾನು ಪ್ರೇಯರ್ ಮಾಡ್ಕೊಂಡು ನನ್ನ ದೇವರನ್ನ ಬೇಡ್ತಾ ಇದ್ದೆ. ಅದೇ ರೀತಿ ಪ್ರವಾದಿ ಮುಖಾಂತರ ಅಪ್ಪನ ಮುಖಾಂತರ ನನ್ನನ್ನು ದೇವ್ರು ಮುಟ್ಟಿ ನನಗೆ ದೇವರು ಸುಸ್ತಾಗಿ ಮುಂದೆ ಏನಾಯಿತು ಅಂತ ನನಗೆ ಗೊತ್ತಾಗಲಿಲ್ಲ. ಸಖತ್ತು ಸುಸ್ತಾಗಿತ್ತು. ಈಗ ಸೆಕೆ ಆಗಿತ್ತು, ಸುಸ್ತಾಗಿ ಎಲ್ಲ ಬಿಡುಗಡೆ ಆಯಿತು. ಯೇಸು ನಮಗೆ ಕೋಟಿ ಸ್ತೋತ್ರ. ನೋಡಿ, ಅವ್ರು ಪ್ರೇಯರ್ ಮಾಡಬೇಕಾದ್ರೆ ಬಿದ್ದರು. ಅವರು ವಿಡಿಯೋ ಇದೆ, ವಿಡಿಯೋ ನೋಡ್ಕೊಳ್ಳಿ. ಯಾರು ನೋಡೋರು ಈ ವಿಡಿಯೋ ಫೇಸ್ಬುಕ್ ಆಗಲಿ ಅದನ್ನು ಯೂಟ್ಯೂಬ್ ಹಾಕ್ತಾರೆ, ನೋಡ್ಕೊಳ್ಳಿದ್ದಾನೆ. ವಿಡಿಯೋದಲ್ಲಿ ನಿಮ್ಮ ಹೆಸರುಗಳೆಲ್ಲ ಇರುತ್ತೆ. ಪ್ರಮೀಳಾ ಹೆಸರು ಕರೆದಾಗ ಏನು ಮಾಡ್ತಿದ್ದೀರಿ? ಹೆಸರು ಕೇಳಿಸ್ಲಿಲ್ಲ ಅಲ್ವಾ? ಜ್ಞಾನ ಇಲ್ಲ. ನಾನು ನೋಡ್ತಿದ್ದೆ. ನಾನು ಪ್ರಮೀಳನ ಹೆಸರು ನನಗೆ ಗೊತ್ತು ಕರೆದಿದ್ದು. ಆ ಪ್ರಮೀಳನಿಗೆ ಜ್ಞಾನ ಇಲ್ಲ. ಓಕೆ, ಏನಾಯಿತು? ಶುದ್ಧ ಆಗ್ತಾ ಇದೆ ಜೀವನ ಅಂತ ಬಂದು ಆವಾಗ ಬಿದ್ದಿದ್ದು ಅಮ್ಮ. ಕೇಳಿಸ್ಕೊಳ್ಳಿ, ನಾನು ನೋಡ್ತಿದ್ದೆ ಅದನ್ನು. ನೀವೆಷ್ಟು ಹುಷಾರಿದ್ದೀರಾ? ಸ್ವಲ್ಪ ಧೈರ್ಯವಾಗಿ
ಆ ಪ್ರವಾದನೆ ಬರುವಾಗ ವಾಕ್ಯಗಳು ಬರೋ ಎಷ್ಟು ಜನ ಹುಷಾರಿದ್ದೀರಾ ನೀವು? ಈಗ ಆ್ಯಕ್ಚುಲಿ ವಾಕ್ಯ ಶುರು ಆಗಬೇಕಾಗಿತ್ತು. ಅವಾಗ ನಾನು ಅವಳನ್ನ ಮುಂದಕ್ಕೆ ಕರೆದಿದ್ದು. ನಾನು ಹೋಗಿ ಕ್ಯಾಮ್ರಾಮ್ಯಾನ್ ಆಗಿದ್ದು ಹೋಗಿ, ಆಯಿತಾ, ಹಿಂದ್ಗಡೆ ನಿಂತಿದ್ದು. ನಾನು ಕ್ರಿಕೆಟು ಸಚಿನಿ ಬೇಕಾದ್ರೆ ಕೋಚ್ ಮಾಡ್ತೀನಿ ನಾನು ಈಗಲೂ. ಆ ಥರ ಗೊತ್ತು ನನಗೆ. ದೇವು ಕ್ಲಾಸ್ಮೇಟ್ ಅಂತ ಅವನು, ಅಕ್ಷಯ್ ಅಂತ, ಅವನು ಇನ್ನೂ ಚಿಕ್ಕ ಹುಡುಗ ಬಂದ ನಮ್ಮ ಹತ್ರ, ಸೆಂಚುರಿ ಹೊಡಿಯೋನು, ಆ ಥರ ಆಟ ಆಡೋನು. ನಾನು ಹೇಳುವ, ಆ ಚಿಕ್ಕ ಚಿಕ್ಕ ಹುಡುಗರಿಗೆ ಅವಕಾಶ ಕೊಡೋ ಅಂತ. ಚಿಕ್ಕ ಚಿಕ್ಕ ಹುಡುಗರು ಅವ್ರಿಗೆಲ್ಲ ಸೇರಿಸೋದಿಲ್ಲ, ಟೀಮ್ ಒಳಗೆ ಸೇರಿಸ್ಬಿಟ್ಟು ಅವ್ರನ್ನ ಓಪನಿಂಗ್ ಕಳಿಸ್ಬಿಡುವ, ಫಸ್ಟ್ ಡೌನ್ ಕಳಿಸ್ಬಿಡುವು. ನಾವೆಲ್ಲ ಹಿಂದೆ ಬೀಳುವು, ಅವ್ರುಗಳಿಗೆ ಮುಂದೆ ನಾವು ಹೇಳ್ತೀವಿ ಕಳಿಸ್ಕೊಡಿ. ಯಾರ್ಯಾರು ಅಭಿಷೇಕದಲ್ಲಿ ಇರ್ತಾರೆ ಅವ್ರನ್ನ ಮುಂದೆ ತಳ್ತೀವಿ ನಾವು. ಯಾರ್ಯಾರು ನೀವು ಹೋಗಿ ನೀವು ವಾಕ್ಯನ ಸಾರರಾಗಬೇಕಲ್ಲಿ. ಅಪೊಸ್ತಲನ ಪ್ರವಾದ ಪ್ರಾರ್ಥನೆ ಮಾಡುವಾಗ ಆ ಕ್ಯಾಲೆಂಡರ್ ಇದೆ, ನನ್ನ ಮುಂದೆ ಇರುತ್ತೆ ಮ್ಯಾಪು, ಕ್ಯಾಲೆಂಡರ್ಗಳೆಲ್ಲ. ಇಲ್ಲಿಂದ ಫಿಲಿಪ್ಗಳು ಎದ್ದೇಳಬೇಕಲ್ಲಿ. ಬರೀ ಕೇವಲ ನಮ್ಮ ಸಭೆ 10 ಲಕ್ಷ 20 ಲಕ್ಷ 10 ಕೋಟಿ ಜನ ಆದ್ರೆ ಏನು ದೊಡ್ಡ ವಿಚಾರ ಇಲ್ಲ. ಅದು ಲೋಕ ಎಲ್ಲ ಹೋಗ್ಬೇಕದು. ಇದರೆಲ್ಲ ಇವರು ಯಾರು ನರಿಗಳು, ಇಲಿಗಳು, ಯಾವ್ಯಾವ ಅದೇ ಈ ಥರ ಯಾವ್ಯಾವ ಇದಾವೆ ಅವೆಲ್ಲ ಲಟ ಪಟ ಅಂತವೆಲ್ಲ ಹೋಗ್ಬೇಕವೆಲ್ಲ. ಓಕೆ, ಸಾಕ್ಷಿಗಳು ಹೇಳಿ. ಅದು ಆಗಿದ್ದು ನಿಮಗೆ. ಅವ್ರು ಏನಾಗಿದ್ದು ಗೊತ್ತಾಗಿಲ್ಲ ಅಂತ ಹೇಳಿರಲ್ಲ ನೋಡಿ, ಅದಾಯ್ತು. ಯಾವಾಗ ಹೇಳ್ತಾ ಇದ್ದಂಗೆ ಅವ್ರು ಬಿದ್ರು. ಅವರು ವಿಡಿಯೋ ಇದೆ ನೋಡ್ರಿ ಅದನ್ನು. ಓಕೆ, ನನಗೆ ಉಳ್ಕೊಂಡು ಆರಾಧನೆ ಮಾಡೋಕ್ಕೆ ಆಗಿತ್ತು, ಆಗೋದೇ ಇಲ್ಲ ನಮ್ಗೆ ಆಗ್ತಾಯಿತ್ತು. ಅದು ಶೋಭೆ ಪ್ರಾರ್ಥನೆ ಮಾಡುವಾಗ ನಾನು ನಿಂತ್ಕೊಂಡೆ ನಾನು ಆರಾಧನೆ ಮಾಡ್ತೀನಿ, ನನ್ನನ್ನು ಒಪ್ಪಿಸ್ಕೊಡ್ತೀನಿ ದೇವಿಗೆ ಅಂತ ನಾನು ಒಪ್ಪಿಸ್ಕೊಟ್ಟಾಗ ನಿಂತ್ಕೊಂಡು ಆರಾಧನೆ ಮಾಡೋಕ್ಕೆ ದೇವರಿಗೆ ಬಲ ಶಕ್ತಿ. ಕಾಯಿಲೆ ಇಲ್ಲ ಅಂತ ಆಗಿದೆ ಅಲ್ಲಿ. ನಾನು ಹೋದ್ವಾರ ಏನು ಹೇಳಿದೆ ನೆನಪಿದ್ಯಾ? ಯಾರಿಗೆ ನೀವು ಇರಲಿಲ್ಲ ಅನ್ಸುತ್ತೆ. ದೀಪ ಇರಲಿ ಯಾರಿದ್ರು, ರೂಪಂಗೆ ಹೇಳಿದೆ ನಾನು. ಅದು ಕಾಯಿಲೆ ಅಲ್ಲ, ಅದು BP, ಸುಮ್ಮನೆ ಲೋ BP ಅವೆಲ್ಲ ಡ್ರಾಮಾ ಸೈತಂದದ್ದು. ಪಕ್ಕ ದೇವ್ರಿಗೆ ಒಪ್ಪಿಸ್ಕೊಡ್ಬೇಕು. ಓಕೆ, ಆಮೇನ್, ಹಲ್ಲೆಲೂಯಾ. ಸುವಾರ್ತೆ ಸಾರ್ತಿ ಅಂತ ಹೇಳೋರು ಏನಿಲ್ಲ. ಬೈಬಲ್ ಹಿಡ್ಕೊಂಡು ಹೋಗ್ತಾ ಇರೋದಷ್ಟೇ. ಪ್ರಾರ್ಥನೆ ಮಾಡಿ ದೇವರಿಗೆ ಕೇಳೋದವೆಲ್ಲ ಏನಿಲ್ಲ. ಕೈಯಲ್ಲಿ ಬೈಬಲ್ ಹಿಡ್ಕೊಂಡು ಹೋಗಿ ಅಲ್ಲಿ ಕಾಲೇಜುಗಳ ಮುಂದೆ ನಿಂತ್ಕೊಳ್ಳಿ, ಕೋರ್ಟ್ಗಳ ಮುಂದೆ ನಿಂತ್ಕೊಳ್ಳಿ, ಆಸ್ಪತ್ರೆ ಒಳಗೆ ಸೀದಾ ಹೋಯ್ತಾ ಇರಿ. TB ವಾರ್ಡ್ ಒಳಗೆಲ್ಲ, HIV ವಾರ್ಡ್, ಕ್ಯಾನ್ಸರ್ ಒಳಗಡೆ ಸೀದಾ ಹೋಯ್ತಾ ಇರಿ ನೀವು. ಜೈಲೊಳಗಡೆ ಜೈಲ್ ಸೂಪರಿಂಟ್ ಏನು ಹೇಳ್ತಾರೆ ಗೊತ್ತಾ? ಸರ್ ವಾರ ವಾರ ಬನ್ನಿ ಅಂತ. ನಾನು ಗೊತ್ತಾ ನಿಮಗೆ? ಸೇರಿಸೋದಿಲ್ಲ ಅಂತಿಲ್ಲ, ಇಲ್ಲ ಇಲ್ಲ ದಿನ ಬನ್ನಿ ಅಂತಾರೆ ಅವರು. ಇವ್ರು ಸವಾಸ ನಮಗೆ ಸಾಕಾಗೋಗಿದೆ, ಇವ್ರನ್ನ ಆಚೆ ಹಾಕ್ಬಿಡಿ ಏನಾರು ಮಾಡಿ ಅಂತ. ಅದು ಬೇರೆ. ನಾನು ಹೋಗ್ಬೇಕಾದ್ರೆ ಫ್ರೀಯಾಗಿ ಬೇಲ್ ಕೊಡಿಸ್ತಾ ಇದ್ದೆ ನಾವು. ಜೈಲೊಳಗಡೆ ಸೇವೆ ಹೋಗ್ಬೇಕಾದ್ರೆ ಫ್ರೀ ಬೇಲ್ ಕೊಡಿಸ್ತಿದ್ದೆ ನಾವು. ಯಾರಪ್ಪ ಕೊಡಿಸ್ತಾರ? ಈ ಕಡೆಯಿಂದ ಬನ್ನಿ. ನೋಡಿ, ಅದು ನೀವು ಚರ್ಚಲ್ಲಿ ನಿಂತು ಕ್ಷಮೆ ಹೇಳಬೇಕು. ಆಮೇಲೆ ಕ್ಷಮಾಪಣೆದು ಕಾಣಿಕೆಯಲ್ಲಿ ಹೇಳಿದೀವಿ ನಾವು. ಸ್ವಲ್ಪ ಅಲ್ಲೂ ವಸೂಲಿ ಆಗಲಿ ಅಂತ ಅಲ್ಲಿ ಒಂದು ಸ್ವಲ್ಪ. ಹಲ್ಲೆಲೂಯಾ, ಫಂಡ್ ರೈಸಿಂಗ್. ಓಕೆ, ಈಗ ನೀವು ಕೆಲಸ ಅಂತ ಹೇಳೋರು ಸ್ವಲ್ಪ ಯೋಚನೆ ಮಾಡಿ. ಅವರೆಲ್ಲ ಚಿಕ್ಕವರೇ, ಇನ್ನು 25 ವರ್ಷದ ಒಳಗಿರೋರು. ಅವ್ರು ಗಂಡ ಹೆಂಡತಿ ಇಬ್ಬರು, ಆಗಲೇ ಮಗು, ಇನ್ನೊಂದು ಪ್ರೆಗ್ನೆಂಟ್ ಅವಳಾಗಲೇ. ನೋಡಿ ದೇವ್ರು ಎಷ್ಟು ಬ್ಲೆಸ್ಸಿಂಗ್ ಮಾಡಾಯ್ತು ಅವ್ರಿಗೆ. ಏನು ಯೋಚನೆ ಮಾಡಬೇಕು ಅವರು? ಒಂದ್ಸಲ ನೀವು ಅವರಿಬ್ಬರು ಅಥವಾ ನೀವುಗಳು ದೇವ್ರಿಗೆ ಎಲ್ಲ ಕೊಟ್ಟಿದ್ದಾರಲ್ಲ, ದೇವರಿಗೆ ಸ್ತೋತ್ರ ಹೇಳಕ್ಕೆ ಹೋಗ್ಬೇಕಲ್ವ ನಾನು? ಇದು ನೀವೇ ಬರಬೇಕು ನಿಮ್ಮ ಒಳಗಡೆ ಅಲ್ವಾ? ಓಕೆ, ಆಮೇನ್. ಹಲ್ಲೆಲೂಯಾ. ಎಲ್ಲ ಹೇಳ್ರಿ, ನಾನು ಭಕ್ತಿ ಕಡಿಮೆ ಮಾಡಲ್ಲ, ಗಟ್ಟಿಯಾಗಿ ಹೇಳ್ರಿ ಎಲ್ಲರೂ. ಆಮೇನ್, ವೆರಿ ಗುಡ್. ನೋಡಿ, ಆಕೆ ಕಡಿಮೆ ಓದಿರೋದಲ್ಲ, ಒಳ್ಳೆ ಓದಿರೋ ಹುಡುಗಿ, ಡಿಗ್ರಿ ಆಗಿರೋ ಹುಡುಗಿ ಕೇಳಿಸ್ಕೊಳ್ಳಿ. ಮತ್ತೆ ಜಾಸ್ತಿ ಬುದ್ಧಿ ಕಮ್ಮಿ ಅಂತಲ್ಲ, ತುಂಬ ಹುಷಾರು ಹುಡುಗಿ ಅದು. ಆಯ್ತಾ? ಯೇಸು ನಂಬಿದವ್ರ ಜೊತೆ ಮದುವೆ ಆಯಿತು. ಅವರು ಇವಳು ಆಕೆ ನಂಬಿರಲಿಲ್ಲ ಮದುವೆ ಟೈಮಲ್ಲಿ. ಆದರೆ ಮದುವೆಗೆ ಮೊದಲು ಇಲ್ಲಿ ಬಂದೋಗಿದ್ದು ನಾನು ನೋಡಿದೆ. ಶೋಭನ್ಗೆ ಹೇಳಿದೆ, ಹುಡುಗಿನ ನೋಡ್ತಾ ಇದ್ದಂಗೆ, ಈ ಹುಡುಗಿ ಓಕೆ ಇದೆ, ಏನು ತೊಂದರೆ ಇಲ್ಲ ಬಿಡು ಅಂತ ಹೇಳಿದೆ. ಇಲ್ಲ ನಾವು ಒಪ್ಪಲ್ಲ, ನಾವು ಮದುವೆಗೆಲ್ಲ ನಾವು ಸುಲಭವಾಗಿ ಮದುವೆಗೆಲ್ಲ ಒಪ್ಪಲ್ಲ. ಮದುವೆ ಮೊದಲು ಕರ್ಕೊಂಬಂದಿರು. ಈ ಹುಡುಗಿನ ನೋಡಿದ್ರೆ ಇನ್ನೂ ಚಿಕ್ಕ ಹುಡುಗಿ ಓದ್ತಾ ಇತ್ತಿದ್ದು. ಅವಾಗ ಕೊರೋನಾ ಟೈಮ್ ಅಲ್ವಾ? ಕೊರೋನಾ ಟೈಮ್ ಎಲ್ಲಿ ಯಾರಿದ್ರೆ ನೀವೇ ತಾನೇ? ಕೊರೋನಾ ಟೈಮ್ ತಾನೇ ಅದು. ನನಗೆ ಚೆನ್ನಾಗಿ ನೆನಪಿದೆ. ಬಂದಿದ್ರು ಇವರು. ಅವಾಗಲೇ ಹೇಳಿದೆ ನಾನು, ಏನು ತೊಂದರೆ ಇಲ್ಲ ಬಿಟ್ಬಿಡು, ಅದು ಆಗ್ಬಿಡ್ಲಿ ಬಿಡಿ ಅಂತೇಳಿ. ಹಲ್ಲೆಲೂಯಾ. ನೋಡಿ, ಈಗ ಅವ್ರ ಮನೇಲಿ ಅವಳೇನೆ ಜಾಸ್ತಿ ನಂಬ್ಕೊಂಡ್ರು. ಇವರು ಅವಳ ಅಮ್ಮ ಆಮೇಲೆ ನಂಬಿರೋದು ಇವರು. ನೋಡಿ, ಅವ್ರ ಹುಡುಗಿ ನಮ್ಮ ಮದುವೆ ಆದಮೇಲೆ ಇವ್ರನ್ನ ನಂಬಿದ್ರು. ಈಗ ಅದಕ್ಕೆ ಹೇಳಿದೆ ಕಾರಣ. ಪ್ರಾರ್ಥನೆ ಹಾಕಬೇಕಲ್ಲ. ಹಲ್ಲೆಲೂಯಾ, ಸ್ತೋತ್ರ.
ಮಾತೆ ಮಾಡ್ತಾರೆ ಅವಾಗ ಹೋಗಿ ಪ್ರೇಯರನ್ನು ಹಾಕಿ ಮುಚ್ಚಿ ಫೇಸ್ಬುಕ್ ಹಾಕಿ ಪ್ರೇಯರ್ ಮಾಡ್ಕೊಂಡು ಬಂದೆ. ಆಮೇನ್. ಅವ್ನು ಹುಷಾರಾಗಿದ್ದೀನಿ ಅಂತ ಆಮೇನ್. ಹೇಳಿ, ಇನ್ಯಾರು ಸಾಕ್ಷಿ ಹೇಳೋದು? ಯಜಮಾನ್ಗೆ ಸ್ತೋತ್ರವಾಗಿ ತಾಯಿ ಸೋತೋಗ್ಬಿಟ್ರ ನೀವು ಏನು ತಪ್ಪು ಮಾಡಿದ್ರಿ, ಅನೇಕ ತಪ್ಪುಗಳು ಮಾಡಿದ್ವಿ, ಒಂದೊಂದು ಇರಲ್ಲ ಅಂತೇಳಿದ್ರು. ದೇವ್ರು ಒಪ್ಪಿಸ್ಬಿಟ್ಟು ದೇವ್ರ ಮುಂದೆ ನೀವು ತಪ್ಪುಗಳನ್ನ ಅರಿಕೆ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಆಗಲೇ ನಾನು ದೇವ್ರೆ ಯಪ್ಪ ನಾನು ತಪ್ಪು ಮಾಡಿದ್ನಪ್ಪ, ನಾನು ಮಾಡ್ಬಿಟ್ಟು ತಪ್ಪುಗಳನ್ನ ಮಾಡಿದ್ವಿ, ನಾನು ಪಾಪಿದ್ದೀರಿ, ನಾನು ಕ್ಷಮಿಸ್ಬಿಡು ದೇವ್ರೆ ಅಂತೇಳಿ ನಾನು ದೇವ್ರ ಕ್ಷಮೆ ಕೇಳ್ತೀನಿ ನಾನು. ಆದರೆ ಅದೇ ರೀತಿಯೇ ದೇವರು ಸೊಬಕಾಗಿ ಮುಳ್ಕೋಗಿದ್ದೇವೆ. ನನಗೆ ಹೇಳ್ತೇನೆ ತಪ್ಪು ಒಪ್ಕೊತೇನೆ, ದೇವರಿಗೆ ಒಪ್ಪಿಸ್ಕೊಡ್ತೀನಿ ಕಣಪ್ಪ ಅಂತ ಹೇಳಿದ್ದೀನಿ. ನನ್ನ ಮೈ ಏನೋ ಫ್ರೀ ಮತ್ತೆ ಏನು ಯಾವ ಬಾರನಿಲ್ಲ ಹಲ್ಲೆಲೂಯಾ. ಸ್ತೋತ್ರ ಹೇಳಲ್ಲ ಇವರು. ಯಾಕೆ ಇವರು? ಅವರು ಒಂದು ವಾರದಿಂದ ನರಳ್ತಾ ಇದ್ದು. ಹೋದ ವಾರ ಬಂದ ನೋಡಿದ್ರ ನೀವು? ನಿನ್ನೆ ರಾತ್ರಿ ನೋಡಿದ್ರ? ಮುಸ್ಲಿ ಯಾರು ನೋಡಿದ್ರಿ ಅವ್ರನ್ನ? ಅಲ್ಲಿ ನೋಡಿ, ಈಗ ಮುಖ ನೋಡು ಚೇಂಜ್ ಆಗಿದೆ. ಸಾಕು ಬಿಡಿ, ಸಾಕು ಬಿಡಿ, ಸಾಕು ಸಾಕು, ಬೇಗ ಬೇಗ ಒಂದು 5-10 ಸೆಕೆಂಡ್ ಅಷ್ಟೇ ಸಾಕ್ಷಿಗಳು. ಯೇಸುವಿನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಮಗೆ ಜ್ಞಾನಕ್ಕೆ ಒಂದು ಪ್ರಕಾರ ವಾಕ್ಯನ ಜಾಸ್ತಿ ಓದುವಾಗ ಯಾವ ನೋವುಗಳಿರಲ್ಲ ಅಂತ ಹೇಳಿದ್ರೆ ನನಗೆ ಸ್ವಲ್ಪ ಕಾರಣ ಬರೋದು. ದೇವರನ್ನು ಬಿಡುಗಡೆ ಕೊಡೋದಕ್ಕಾಗಿ ದೇವ್ರ ಸ್ತೋತ್ರ ಮಾಡ್ತೀನಿ. ಮತ್ತು ನಾನು ಕಾಲೇಜಸ್ಸಲ್ಲಿ ನಾನು ದೇವರು ತುಂಬ ಪ್ರೀತಿ ಮಾಡ್ತಿದ್ದೆ. ಯೇಸಪ್ಪನನ್ನು ತುಂಬ ಪ್ರೀತಿ ಮಾಡ್ತಿದ್ದೆ. ನಾನು ಪ್ರತಿದಿನ ಬೆಳಕನ್ನು ನಾನು ನೋಡ್ತಿದ್ದೆ. ಬಟ್ ಮಧ್ಯದಲ್ಲಿ ಸ್ವಲ್ಪ ನಾನು ಮುಳುಗಿ ನಾನು ದೇವ್ರ ಪ್ರೀತಿನ ಕಳ್ಕೊಂಡಿದ್ದೆ. ಬಟ್ ದೇವರನ್ನು ಮತ್ತೆ ಪುನಃ ಆತನ ಪ್ರೀತಿ ಪುನಃಸ್ಥಾಪನೆ ಮಾಡಿದರೆ ಒಂದು ದೊಡ್ಡ ಸಮಾಧಾನ ಕೊಟ್ಟಿದ್ದಾರೆ. ದೇವರ ಆಮೇನ್. ನಮಗೆ ಸ್ತೋತ್ರ. ನಾನು ಇಲ್ಲಿ ಬಂದಾಗಲೇ ನಾನು ಶೋಭಕ್ಕ ಮೂಲಕ ಪ್ರವಾದನೆ ಹೇಳ್ಕೋಬೇಕಂತಲೇ ಬರ್ತೀನಿ. ನಾನು ಪ್ರವಾದನೆ ಹೇಳಿದ್ದು ನನಗೆ ಸಮಾಧಾನ ಅಂತ. ಅದೇ ರೀತಿಯಲ್ಲಿ ಅವರು ಪ್ರವಾದನೆ ಹೇಳಿದ್ದು ಅವರು ಅದೇ ರೀತಿಯವರು ಶುಕ್ರವಾರ ಶನಿವಾರ ಭಾನುವಾರ ಉಪವಾಸ ಪ್ರಾರ್ಥನೆ ಶುರು ಮಾಡ್ತಿದ್ದಾನೆ ಮಾತ್ರ. ಅದು ಅವ್ರು ಹೇಳಿದ್ದು ಸತ್ಯ. ನಾನು ಶುಕ್ರವಾರ ನಾನು ನೆನಪಿಂದನೇ ಇಂಥ ತೊಗೊಂಡೋಗಿದ್ದೆ ಹಾಸ್ಪಿಟ್ಲಿಗೆ. ಮತ್ತೆ ನಾನು ನೆನಪು ಮಾಡ್ಕೊಂಡು ಆ ಉಪವಾಸ ಪ್ರಾರ್ಥನೆ ನಾನು ಕಂಟಿನ್ಯೂ ಮಾಡಿದೆ. ದೇವರ ನಾಮಕ್ಕೆ ಕೋಟಿ ಅನುಕೋಟಿ ಸ್ತೋತ್ರ. ಯಾಕೆಂದರೆ ಅವ್ರು ಹೇಳಿದಂಥ ಒಂದೊಂದು ಪ್ರವಾದನೆ ನಮ್ಮ ಜೀವನದಲ್ಲಿ ದೇವರು ನೆರವೇರಿಸ್ತಿದ್ದಾರೆ. ಇದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ. ಮತ್ತು ಮಕ್ಕಳ ವಿಷಯದಲ್ಲಿ ಪ್ರವಾದನೆ ಹೇಳಬೇಕು ಏಸಪ್ಪ ಅಂತ ಮತ್ತೆ ನಾನು ಕೇಳಿಕೊಂಡೆ. ಅದೇ ರೀತಿಯಲ್ಲಿ ಮಗನ ವಿಷಯದಲ್ಲಿ ಸ್ವಲ್ಪ ಪ್ರವಾದನೆ ಹೇಳಿದ್ರು. ಇದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಹೇಳ್ತೀನಿ. ಆಮೇನ್. ನಮಗೆ ಸ್ತೋತ್ರವಾಗಲಿ. 15 ದಿವಸಗಳು ಮಂಡಿ ನೋವು ತುಂಬ ಭಾರವಾದಂಗಿತ್ತು. ಅದು ನಾನು ಬಿದ್ದಿದ್ದು ನೋವಿನಿಂದಲೂ ಅದು ಗುಣ ಆಗಿದೆ. ಆದರೆ ಅದು ನನ್ನ ತಪ್ಪಿನಿಂದಲೇ ಅದು ನೋವು ಬಂದಿತ್ತು. ಹೇಗೆ ಅಂದರೆ ಈ ದಾರಿಯಲ್ಲಿ ತಿರುಗಾಡ್ಬೇಕಾದ್ರೆ ಎಲ್ಲ ಕಡೆ ಜನ ಅದು ಇದೆಲ್ಲ ಮಾಡಿ ದಾರಿ ಹಾಕೋರು. ಅದು ನಾನು ಬೈಕೊಂಡು ಹೋದೆ, ಹೀಗೆ ಮಾಡ್ತಾರಲ್ಲ ಅಂತ. ಆದ್ದರಿಂದ ಅದು ಮಂಡಿ ಭಾರವಾದ ನನಗೆ ಇಷ್ಟೊಂದು ರಾಷ್ಟ್ರಕ್ಕೆ ಪ್ರೇಯರ್ ಮಾಡ್ಕೊಂಡ್ಮೇಲೆ ಬಿಡುಗಡೆ ಆಯಿತು. ಆಮೇನ್. ಹಲ್ಲೆಲೂಯಾ. ನಮಗೆ ಸ್ತೋತ್ರವಾಗಲಿ. ದೇವ್ರ ನನ್ನ ಜೀವಿತದಲ್ಲಿ ಎಲ್ಲ ಈ ಪಾಸ್ಟರ್ ಮತ್ತು ಶೋಭಕ್ಕೆ ಹೇಳಿ ಥರ ನಡೀತಿದೆ. ಮತ್ತು ಬೇರೆಯವ್ರ ಬಗ್ಗೆ ನನಗೆ ಒಳ್ಳೆ ಮನಸ್ಸು ಕೊಟ್ಟಿದ್ದಾರೆ. ದೇವರು ಒಳ್ಳೆ ಥರ ಯೋಚನೆ ಮಾಡಲಿಕ್ಕೆ. ಮೊದಲೆಲ್ಲ ಬೇರೆ ಥರ ಯೋಚನೆ ಇತ್ತು. ದೇವರು ನನಗೆ ದೇವ್ರು ನಂಬಿದ ಮೇಲೆ ಅವರು ಬೇರೆಯವ್ರ ಬಗ್ಗೆ ಎಲ್ಲ ಒಳ್ಳೆ ಥರ ಯೋಚನೆ ಮಾಡಿ ನೀವು ನಾನು ಇದ್ದೀನಿ, ನಿಮ್ಮನ್ನು ನಡೆಸ್ಕೊಡ್ತೀನಿ ಅಂತ ಹೇಳಿದರು. ನನ್ನ ಹೊರಗಡೆ ಎಲ್ಲ ಕಳಿಸ್ಕೊಟ್ಟಿದ್ರು, ಮತ್ತೆ ಕಳಿಸ್ಕೊಂಡ್ರು. ದೇವ್ರು ನಾವು ಕೋಟಿ ಸ್ತೋತ್ರ ಆಗಲಿ. ಮತ್ತು ಇಲ್ಲಿ ಕೆಲಸನೂ ಆಗಿದೆ, ಕೆಲಸ ಕೊಡ್ತಿದ್ದಾರೆ. ಮತ್ತು ಅಲ್ಲಿ ಒಳ್ಳೆ ಪ್ರಶಂಸೆ ಇದೆ. ಶೋಭಾಗೆ ಹೇಳಿದಂಗೆ ನಿಮಗೆ ಅದೇ ಮನೆ ದುಡ್ಡು ಬರುತ್ತೆ ಅಂತಾರೆ. ಅದು ದೇವರು ನನಗೆ ಯಾವಾಗಲೂ ಅದೇ ರೀತಿ ಕೊಟ್ಟಿದ್ದಾರೆ. ಅದಕ್ಕೆ ದೇವರಿಗೆ ಕೊಡಿ. ಆಮೇನ್. ಇನ್ಯಾರಿಗೆ ಪ್ರವಾದನೆಗಳು ಬಂತು? ಬೇಗ ಬೇಗ ಹೇಳಿ. ನೀವು ಸ್ಟಾರ್ಟ್ ಆಗೋಕ್ಕೆ ಟೈಮ್ ತಗೊಬಂದು ಹೋಳಿ ಬೇಗ. ಬ್ಯಾಂಕಿಗೆ ಹೋಗಿದ್ದೆ. ಅದು ದುಡ್ಡು ಅಂತ ನನಗೆ ಮಾಹಿತಿ ಬರಲಿಲ್ಲ. ಮಾಹಿತಿ ಪಾಪ ಎಲ್ಲರೂ ನನಗೆ ಬಂದು ಆಗ್ಬಿಟ್ಟು ಬಂದು ಸಾಕ್ಷಿ ಹೇಳ್ತಿದ್ದಾರಪ್ಪ. ಇದೇ ನಮಗೆ ಹಲ್ಲೆಲೂಯಾ. ಇನ್ಯಾರು ಸಾಕ್ಷಿ ಹೇಳಿದ್ದೀರಾ? ಎಲ್ ಶದಾಯ್ ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆ. ಎಲ್ಲ ಕೈಗಳ ಮೇಲೆತ್ತಿ. ಎಲ್ ಶದಾಯ್ ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯು. ಏನೆಲ್ಲ ಅದ್ಭುತ ನನ್ನ ಬಾಳಲ್ಲಿ
ಎಲ್ಲರೂ ಏನೆಲ್ಲ ಅದ್ಭುತ ನನ್ನ ಬಾಳಲ್ಲಿ ಮಾಡಿದೆ, ನನ್ನ ಬಾಳಿನ ಬಲ ನೀನೇ, ನನ್ನ ಬಾಳಿನ ಬಲ ನೀನೇ. ಎಲ್ಲರೂ ಎಲ್ ಶಡಾಯ್ ನನ್ನ ಜೊತೆ